ಹಲೋ ನಮಸ್ಕಾರ ಎಲ್ರಿಗೂ. ಎಸ್ ವಿ ಬಿ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ವರ್ಧನ್ ಬಾಲು ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಒಂದು ಹೊಸ ಚಿಗುರು ಅಂತ ಹೇಳ್ಬೋದು, ನಮ್ಮೊಂದಿಗೆ ಅನಿಲ್ ಪವಾರ್ ಅವರು ಬಂದಿದ್ದಾರೆ. ಅವರು ಒಳ್ಳೆ ಗಾಯಕರು, ಜೊತೆಗೆ ಈಸ್ ಅ ವೆರಿ ಗುಡ್ ಪೇಂಟರ್, ಈಸ್ ಅ ವೆರಿ ಗುಡ್ ಡ್ರಾಯಿಂಗ್ ಆರ್ಟಿಸ್ಟ್. ಚಿತ್ರಕಲೆಯನ್ನು ಬಿಡಿಸೋದ್ರಲ್ಲಿ ಅವರು ಎತ್ತಿದ ಕೈ ಅಂತ ಹೇಳ್ಬೋದು. ಸೊ ಬನ್ನಿ ಅವರಿಗೆ ಸ್ವಾಗತ ಬಯಸೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ ಅನಿಲ್ ಅವರೇ? ಚೆನ್ನಾಗಿದ್ದೀನಿ ಸರ್. ಎಸ್. ಮತ್ತೆ ಹೇಗೆ ಅನಿಸ್ತಾ ಇದೆ ನಮ್ಮ ಚಾನಲ್ಗೆ ಇವತ್ತು ಬಂದಿದ್ದೀರಾ? ಖುಷಿ ಆಯ್ತು ಸರ್, ತುಂಬಾನೇ ಖುಷಿ ಆಯಿತು. ನಮ್ಮಂಥವರಿಗೆ ನೀವು ಹುಡುಕ್ಯಾಡಿ ಇಲ್ಲಿ ತನಕ ತಂದಿರೋದಕ್ಕೆ ನಿಮ್ಮ ಗೆಲುವಿನ ಪಯಣಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆಫ್ಟರ್ ಲಾಂಗ್ ಟೈಮ್ ನಾನು ಅಂತ ಉತ್ತರ ಕರ್ನಾಟಕ ಭಾಷೆ ಕೇಳ್ತೀನಿ, ಭಾಳ ಖುಷಿ ಆಗ್ತದೆ. ಹೌದು ಸರ್, ನಮ್ಮ ಕಡೆ ನಾವು ಹುಬ್ಳಿಯವರು, ಅದಕ್ಕೆ. ಹೌದು ಸರ್, ನಮ್ಮ ಕಡೆ ಜಾಸ್ತಿ ಉತ್ತರ ಕರ್ನಾಟಕ ಭಾಷೆನೇ ಜಾಸ್ತಿ. ಆ ಭಾಷೆ ಜಾಸ್ತಿ ಅಲ್ವಾ? ಓಕೆ ಸರ್. ಹುಡುಕಾಡಿ ಕರ್ಕೊಂಡ್ಬಂದಿರಿ ಅಂತ ಹೇಳಿದ್ರೆ ಮನ್ಸಾರೆ ಅವರ ಮಾತುಗಳು ಅಲ್ವಾ? ಸೊ ಬನ್ನಿ ಪ್ರಾರಂಭ ಮಾಡೋಣ ನಮ್ಮ ಇವತ್ತಿನ ಸಂದರ್ಶನ. ನಮ್ಮ ಚಾನೆಲ್ ಸಪೋರ್ಟ್ ಮಾಡಲಿಕ್ಕೆ ತಾವು ಸ್ಟಾರ್ಸ್ನ ಕೊಡ್ಬೋದು, ಮತ್ತು ನಮ್ಮ ನಮ್ಮ ಚಾನಲಲ್ಲಿ ನೀವು ನಮ್ಮ ಇಂಟರ್ವ್ಯೂಲಿ ಕಮೆಂಟ್ ಕೂಡ ಮಾಡ್ಬೋದು, ಮತ್ತು ಕರೆ ಮಾಡಲಿಕ್ಕೆ 8050608951ಗೆ ತಾವು ಕರೆ ಮಾಡ್ಬೋದು. ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ಕರೆ ಮಾಡ್ಬೋದು. ಸೊ ಬನ್ನಿ, ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಮೂಲತಃ ನಾನು ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕು, ಓಕೆ, ಜಂಗಿರಾಂಪುರ ತಾಂಡ ಅಂತ ನಮ್ಮೂರು. ಜಂಗಿರಾಂಪುರ ತಾಂಡ ಅಂತ. ಮೂಲತಃ ನಾವು ಲಂಬಾಣಿ ಜನ. ಅಚ್ಚಾ, ಲಂಬಾಣೀಸ್ ಅಂತ. ಯು ಮೀನ್ ಬಂಜಾರಾಸ್ ಅಲ್ವಾ? ಹೌದು. ಓಕೆ ಓಕೆ, ಫೈನ್ ಫೈನ್. ಸೊ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ತಿಳಿಸಿ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ಸುಭಾಷ್ ನಾಯಕ್ ಅಂತ. ನಮ್ಮ ತಾಯಿ ಹೆಸರು ಸೀತಾಬಾಯಿ ಅಂತ. ಸೀತಾಬಾಯಿ, ಓಕೆ. ನಾಯಕ್. ಎಸ್ ಸರ್. ಫೈನ್. ಸೊ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ? ನಮ್ಮ ವಿದ್ಯಾಭ್ಯಾಸ ನಾನು 10th ವರೆಗೂ ಕಲಿತೆ. ಓಕೆ. ಆಮೇಲೆ ITI ಮುಗಿಸಿದೆ. ಅಚ್ಚಾ. ITI ಮುಗಿಸಿ ನಾನು ಮತ್ತೆ ಸಂಗೀತ ಜಾಸ್ತಿ ಹವ್ಯಾಸ ಆಯಿತು, ನಾನು ಕಲೀಲಿಲ್ಲ. ಓಕೆ ಓಕೆ. ಸಂಗೀತಕ್ಕೆ ನಾನು ಇಂಟ್ರೆಸ್ಟ್ ಜಾಸ್ತಿ, ಅದಕ್ಕೆ ಹವ್ಯಾಸ ಕೊಟ್ಟೆ. ಹಾಗಾಗಿ ನಾನು ಏನು ಮತ್ತೆ ಆಮೇಲೆ ಏನು ಕಲಿಯೋಕ್ಕಾಗಲಿಲ್ಲ. ಮತ್ತೆ ಕಲೀಲಿಕ್ಕೆ ಆಗಲಿಲ್ಲ? ಇಲ್ಲ ಸರ್. ಫೈನ್ ಫೈನ್. ಸೊ ನಿಮಗೆ ಸಂಗೀತದಲ್ಲಿ ಬಹಳ ಆಸಕ್ತಿ ಅಂತ ನಾವು ಕೇಳ್ಪಟ್ವಿ. ಹೌದು. ಹೇಗೆ ಆಸಕ್ತಿ ಶುರು ಆಯಿತು? ಅದು ತುಂಬಾ ಅಂದರೆ ಮೊದಲು ನಮ್ಮ ತಂದೆ ಅಂದರೆ ನಾಟಕ, ಕ್ಯಾಶೋ ಬಾರಿಸೋದು, ನಾಟಕ ಮಾಡೋದು. ಎಸ್ ಸರ್. ಮೊದಲು ಆಗಿನ ಕಾಲದಲ್ಲಿ ಮಾಡ್ತಿದ್ರು. ಓಕೆ. ಅದು ಹವ್ಯಾಸ ನನಗೆ, ಅದನ್ನು ಕೂಡ ಕೇಳ್ಪಟ್ಟೆ ನಾನು ಮನೆಯಲ್ಲಿ. ಓಕೆ. ನಮಗೇನು ಗೊತ್ತಿದ್ದಿಲ್ಲ, ಮನೆಯಲ್ಲಿ ಹೇಳಿದ ತಕ್ಷಣ. ಆಮೇಲೆ ಅದು ಸಾಂಗ್ ಎಲ್ಲೇ ಆರ್ಕೆಸ್ಟ್ರಾ ಇರಲಿ, ಯಾರೇ ಹಾಡಲಿ, ಓಕೆ, ಅದು ಸಾಂಗ್ ಕೇಳ್ತಾ ಇದ್ರೆ ಒಂಥರ ಕೇಳ್ತಾ ಇರ್ಬೇಕನ್ಸುತ್ತೆ. ಹಾಗಾಗಿ ನಾನು ಯಾವ ವಯಸ್ಸಿನಲ್ಲಿ ತಾವು ಈ ಥರ ಒಂದು ಹಾಡೋದನ್ನು ಪ್ರಾರಂಭ ಮಾಡಿದ್ರಿ? 2011ರಿಂದನೂ ಸ್ಟಾರ್ಟ್ ಮಾಡಿದ್ದು ಸರ್. 2011ರಿಂದ? ಹೌದು ಸರ್. ಓಕೆ. ಅದಕ್ಕಿಂತ ಮುಂಚೆ ಹೇಗೆ ನಿಮಗೆ ಆಸಕ್ತಿ ಇರಲಿಲ್ವಾ ಅಥವಾ? ಇಲ್ಲ, ಅದು ಇತ್ತು ಹವ್ಯಾಸ, ಬಟ್ ಜಾಸ್ತಿ ನಾನು ಹೊರಗಡೆ ಹಾಡೋಕ್ಕೂ ಟ್ರೈ ಮಾಡಿದ್ದು ಅಂತಂದರೆ ಓಕೆ 2011ರಿಂದನೇ. 2011ಇಂದನೇ? ಎಸ್ ಸರ್. ಮತ್ತೆ ಮೊದಲೇ ಹಾಡ್ತಿದ್ರು? ಅದು ಹವ್ಯಾಸ ಐತೆ ಸರ್. ಅವಾಗ ಕಾಲೇಜಲ್ಲಿ, ಸ್ಕೂಲಲ್ಲಿ, ಓಕೆ, ನಮ್ಮ 10th 8th ಇರುವಾಗ ಒಂದು ಯಾವ ನಾವೇ ಒಂದು ಹಾಡ್ತಿರ್ಬೇಕಾದ್ರೆ ಈಗ ಚೆನ್ನಾಗೈತು ವಾಯ್ಸ್, ನೀನೇ ಹಾಡು ಅಂತ ಹೇಳ್ತಿದ್ರು. ಆವಾಗಿಂದ ಜಾಸ್ತಿ ಹುಡುಗರು ಏನೋ ಒಂದು ಹೋಪ್ ಕೊಟ್ರಂದ್ರೆ ನಾನು ಹಾಡ್ತಿದ್ದೆ. ಅಚ್ಚಾ, ಫೈನ್ ಫೈನ್ ಫೈನ್. ಸೊ ಹಾಡೋದಂದ್ರೆ ಆ ಹಾಡು ಹಂಬಲ ಮೊದಲಿಂದಾನೇ ನಿಮಗೆ ಇದೆ? ಅದು ಸೀರಿಯಸ್ ಆಗಿ ತಾವು ತಗೊಂಡಿದ್ದು 2011ರಲ್ಲಿ? 11ರಿಂದನೇ ಚಾಲೂ ಮಾಡಿದ್ದು ನಾನು. ಓಕೆ, ಜಾಸ್ತಿ. ಫೈನ್ ಫೈನ್. ಓಕೆ. ಮತ್ತು ಈಗ ನಿಮ್ಮ ವಿದ್ಯಾಭ್ಯಾಸ ಹೇಳಿದ್ರಿ 10th ಅದು ಎಷ್ಟು ನಾವು ಕಲಿತೀವಿ ಅನ್ನೋದು ಭಾಳ ಅದು ಮುಖ್ಯ ಅಲ್ಲ. ಸೊ ನಾವು ಜೀವನದಲ್ಲಿ, ನಾವು ಸಮಾಜದಲ್ಲಿ ನಾವು ಹೇಗಿರ್ತೇವೆ ಅನ್ನೋದು ಭಾಳ ಮುಖ್ಯ ಅಲ್ವಾ? ಸೊ ಚಿತ್ರ ಬಿಡಿಸೋಕೆ ಯಾವ ವಯಸ್ಸಿನಲ್ಲಿ ತಾವು ಪ್ರಾರಂಭ ಮಾಡಿ? ನಾನು ಚಿತ್ರ ಬಿಡಿಸೋಕೆ ಪುಟ್ಟಜ್ಜನ ಮಠಕ್ಕೆ. ಈ ಸಂಗೀತದ ಹವ್ಯಾಸ ಭಾಳ ಆಯ್ತು ನನಗೆ. ಒಂದ್ಸರಿ ಆಡಿಷನ್ ಬಂದಾಗ ನಾನು ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಬಂದಾಗ ಆಮೇಲೆ ಒಂದು ಆಕ್ಸಿಡೆಂಟ್ ಕೂಡ ಆಯ್ತು ನಾನು ಕಲಾಸಿಪಾಳ್ಯ ಏರಿಯಾದಲ್ಲಿ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಆಕ್ಸಿಡೆಂಟ್ ಆದ ತಕ್ಷಣ ಮತ್ತು ಪ್ರತಿಯೊಂದು ಊರಂತಂದಮೇಲೆ ಹಂಗಸವ್ರು ಇದ್ದೇ ಇರ್ತಾರಲ್ಲ ಸರ್. ಹಾಗಾಗಿ ಸಾಕಷ್ಟು ಹಂಗಿಸ್ತಿದ್ರು. ಹಂಗಾಗಿ ನಾನೇನು ಮಾಡಿದೆ ಅಂತಂದರೆ, ಈಗ ಇದನ್ನೇ ತಗೊಂಡು ಮಾಡಬೇಕು, ಚಾಲೆಂಜ್ ತಗೊಂಡು ಮಾಡಬೇಕು. ಅಲ್ಲಿಂದ ನಾನು ಸೀದಾ ಇದಕ್ಕೆ ಹೋದೆ ಸರ್, ಹುಬ್ಳಿ. ಹಾಂ, ಇಲ್ಲಿ 2 ದಿನ ನಾನು ಇಲ್ಲೇ ಇದ್ದೆ ಕಲಾಸಿಪಾಳ್ಯ.
ಅದು ಹಾಸ್ಪಿಟ್ಲ್ ತೋರಿಸ್ಕೊಂಡು ಆಮೇಲೆ ನಾನು ಹುಬ್ಳಿಗೆ ಹೋಗ್ಬೇಕಾತಂದ್ರೆ ಅಲ್ಲಿಂದ ಸ್ವಲ್ಪ ದುಡ್ಡು ಖಾಲಿ ಆಗಿತ್ತು ನನ್ನ ಹತ್ರ. ಓಕೆ, ಏನು ವ್ಯವಸಾಯ ಕೆಲಸ ಮಾಡ್ತಿದ್ರು, ಜಾಬ್ ಮಾಡ್ತಿದ್ರಾ ಅಥವಾ ಏನೂ ಇಲ್ಲ ಸರ್. ಅಂದರೆ ನನ್ನ ಆಕ್ಸಿಡೆಂಟ್ ಆದಾಗ ನನ್ನ ಮೊಬೈಲ್ ಬೇರೆ ಕಾರ್ ಗಾಲಿಯಾಗಿ ತುಳ್ಕೊಂಡು ಹೋಗಿತ್ತ, ಓಕೆ ಉಬ್ಬಿತ್ತದು. ನಾನು ನಿಜವಾಗ್ಲೂ ಹೇಳ್ತೀನಿ ಸರ್, ಆ ಹುಬ್ಳಿ ಬಸ್ ಸ್ಟಾಪಲ್ಲಿ ಆವಾಗ ದುಡ್ಡು ಖಾಲಿ ಆಯ್ತು ನನ್ನ ಹತ್ರ. ಓಕೆ, ದುಡ್ಡು ಖಾಲಿ ಆಯ್ತು. 470 ರೂಪಾಯಿ ಇಲ್ಲಿ ಸ್ಲೀಪರ್ ಕೋಚ್ ಆಯಿತು. 30 ರೂಪಾಯಿ ಅಷ್ಟೇ ಉಳಿದಿತ್ತು ನನ್ನ ಹತ್ರ. ಓಕೆ, 30 ರೂಪಾಯಿದಿಂದ ನಾನು ಮತ್ತೆ ಇವ್ರಿಗೆ ಕೇಳಿದೆ, ನಾನು ಒಂಥರ ಕೊಡ್ತಾರೇನಂತ. ಕೊಡಲಿಲ್ಲ ಸರ್ ಯಾರು, ದುಡ್ಡು ಯಾರೂ ಕೊಡಲಿಲ್ಲ. ಅವಾಗೆ ನಾನು ಅವತ್ತು ಒಂದು ನೈಟ್ ನಾನು ಬಸ್ ಸ್ಟ್ಯಾಂಡಾಗೆ ಮಲ್ಕೊಂಡಿನಿ, ಖರ್ಚಿಪ್ ಕಟ್ಕೊಂಡು. ಅಲ್ಲಿಂದನೇ ಮತ್ತೆ ಅದು ಯಾರು ಕೊಡಲಿಲ್ಲ. ಮತ್ತು ಅದೇ ಮೊಬೈಲ್ ಹೋದ್ರೆ ಹೋಗಲ್ಲ, ಯಾಕಂದ್ರೆ 300 ರೂಪಾಯಿಗೆ ಮಾರಿಬಿಟ್ಟೆ ಸರ್ ಅದನ್ನು. ಫೋನ್ ಮಾರಿ ಸೀದಾ ಮಠಕ್ಕೆ ಹೋದೆ ನಾನು. ಯಾವ ಮಠ? ಪುಟ್ಟೇಜನ್ ಮಠಕ್ಕೆ, ನಮ್ಮ ಗವಾಯಿಗಳ ಮಠ. ಅಲ್ಲಿಂದ ನಾನು ಅಲ್ಲಿ ಒಂದೂವರೆ ವರ್ಷ ಇದ್ದೆ ಸರ್. ಅಲ್ಲಿಂದ ಜಾಸ್ತಿ ನನಗೆ ಯಾವ ಇಸ್ವಿಯಲ್ಲಿ ಇದ್ರಿ ನೀವು? ನಾನು 2016-17 ಇದ್ದೆ ಸರ್. ಓಹೋ, ಓಕೆ ಓಕೆ. ಅಲ್ಲಿಂದ ಜಾಸ್ತಿ ನನಗೆ ಅವಾಗವಾಗ ಪುಟ್ಟಜನ್ ಫೋಟೋದ ಕಾಪಿಯಲ್ಲಿ ನೋಟ್ಸಲ್ಲಿ ತೆಗಿತಾ ಇದ್ದೆ. ನೋಟ್ಸಲ್ಲಿ ನೀವು ಬಿಡಿಸ್ತಾ ಇದ್ದೆ. ಅದನ್ನ ಇದು ಎರಡು ಅಟ್ಯಾಚ್ ಮಾಡ್ಕೋಬಹುದಲ್ಲ, ಸಿಂಗಿಂಗ್. ಗುರುಗಳ ಆಶೀರ್ವಾದ, ಪುಟ್ಟಜನ್ ಆಶೀರ್ವಾದ ಅಂತ ಹೇಳ್ತೀನಿ. ನಾನು ಇದನ್ನ ಎರಡು ಅಟ್ಯಾಚ್ ಮಾಡ್ಬೇಕಂದ್ರೆ ಅಜ್ಜರ ಆಶೀರ್ವಾದ ಅಲ್ವಾ? ಇವತ್ತು ನಮ್ಮ ಈ ಸಂಸ್ಥೆ ನಡಿಬೇಕು, ನಮ್ದು ಇದು ಸ್ಟಾರ್ಸ್ ಸಂಸ್ಥೆ ನಡಿಬೇಕು ಅಂದ್ರೆ ಅವ್ರ ಆಶೀರ್ವಾದನ. ಹೌದು ಸರ್. ನಾನು 3 ವರ್ಷ ನಾನು ಅಲ್ಲಿದ್ದೆ. ಹೌದು ಸರ್. ಅವಾಗ ತೆಗಿತಿದ್ದೆ ಸರ್. ಮತ್ತೆ ಪೇಂಟಿಂಗ್ ಮಾಡುವಾಗ ನಮ್ಮ ಗದಗಲ್ಲಿನೂ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ರು. ಆಮೇಲೆ ಪ್ರೋಗ್ರಾಮ್ ಇರುವಾಗ ಪುಟ್ಟಜನ್ ಫೋಟೋ ತೆಗಿಬೇಕಂದಾಗ ಅಲ್ಲಿನೂ ಕೂಡ ತೆಗೆದೀನಿ ಸರ್. ಅವಾಗಿಂದ ಇದನ್ನು ಎರಡು ಸಿಂಗಿಂಗ್ ವಿತ್ ಪೇಂಟಿಂಗ್ ಅಟ್ಯಾಚ್ ಮಾಡಬಹುದಲ್ಲ ಅಂತೇಳಿ ಎಷ್ಟೇ ಸಿಂಗಿಂಗ್ ಮತ್ತೆ ಪೇಂಟಿಂಗ್ ಅಟ್ಯಾಚ್ ಅವತ್ತಿಂದನೇ ನಾನು ಸ್ಟಾರ್ಟ್ ಮಾಡಿದೆ ಸರ್. ಮಠದಿಂದ ಹೋದಾಗಿಂದನೇ ನಾನು ಇದು ಮಾಡಿದೆ. ಅಜ್ಜರ ಫೋಟೋ ತೆಗಿತಾ ಅವತ್ತಿಂದ ಸ್ಟಾರ್ಟ್ ಮಾಡಿದೆ. ಅಜ್ಜರ ಫೋಟೋ ತೆಗಿತಾನೆ ನೀವು. ನಾನು ಅಲ್ಲಿಂದ ಎರಡು ಕಾನ್ಸೆಪ್ಟ್ ಮಾಡಬೇಕಲ್ಲ, ಎರಡು ಅಟ್ಯಾಚ್ ಮಾಡ್ಕೋಬೇಕಲ್ಲ. ಅದು ಬಹಳ ಕಷ್ಟ ಆಗುತ್ತೆ ಸರ್. ಒಂದ್ ಕಡೆ ಹಾಡ್ತಿರ್ಬೇಕು, ಹೌದು, ಕಾನ್ಸಂಟ್ರೇಟ್ ಮಾಡಬೇಕು. ಒಂದ್ ಕಡೆ ಹಾಡನ್ನು ತಪ್ಪಬಾರ್ದು, ಒಂದ್ ಕಡೆ ಪೇಂಟಿಂಗ್ನು ತಪ್ಪಬಾರ್ದು. ಖಂಡಿತ. ಸೊ ಆ ರೀತಿ ತಾವು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಇದು ಮಾಡಿದ್ರಿ. ವೆರಿ ಗುಡ್, ವೆರಿ ಗುಡ್, ಸೂಪರ್. ಭಾಳ ಖುಷಿ ಆಗುತ್ತೆ ಮತ್ತು ಭಾಳ ಹೆಮ್ಮೆ ಅನ್ಸುತ್ತೆ. ನೀವು ಮಠದಲ್ಲಿ, ಈಗ ಗವಾಯಿಗಳ ಮಠದಲ್ಲಿ ಅಲ್ಲಿ ಇದ್ದು ಒಂದು ವರ್ಷ ಇದ್ದು ಅಲ್ಲಿ ಆಶೀರ್ವಾದ ಪಡ್ಕೊಂಡು ತಾವು ಬಂದಿದ್ದೀರಿ. ವೆರಿ ಗುಡ್. ಸೊ ಗುರುಗಳ ಆಶೀರ್ವಾದ ಯಾವತ್ತೂ ಭಾಳ ಮುಖ್ಯ ಅಲ್ವಾ? ಸೊ ತಂದೆ ತಾಯಿ ಆದಮೇಲೆ ನಾವು ಗುರುಗಳ ಆಶೀರ್ವಾದ ಪಡ್ಕೊಂಡು ನಾವು ಮುಂದೆ ನಮ್ಮ ಜೀವನ ಸಾಗಿಸ್ಬೇಕು. ಸೊ ಸಂಗೀತ ಕಲ್ತಿದ್ದೀರಾ ತಾವು ಅಲ್ಲಿ? ಅದೇ ಕಲಿಯಕ್ಕೆ ಹೋಗಿದ್ದೆ ಸರ್. ಅಲ್ಲಿ ಎಷ್ಟು ಹಿಂದೂಸ್ತಾನಿ ಕಲ್ತಿದ್ರು? ಶಾಸ್ತ್ರೀಯ ಸಂಗೀತ ಸರ್. ಅಲ್ಲೇ 1.5 ವರ್ಷ ಇದ್ದೆ ಸರ್. ಕಲಿಯಕ್ಕೆ ಇದ್ದೆ ಸರ್. ಮತ್ತೆ ಏನಾಯ್ತು, ಈ ಕಡೆ ನಮ್ಮ ತಾಯರೂ ಹುಷಾರಿರ್ಲಿಲ್ಲ ಸರ್. ಜಾಸ್ತಿ ಕಿಡ್ನಿ ಸ್ಟೋನ್ ಇತ್ತು. ಹಾಗಾಗಿ ಅವರು ಜಾಸ್ತಿ ಫೀಲ್ ಮಾಡ್ಕೊಳತ್ತಿದ್ರು. ಅಂದ್ರೆ ನಮ್ಮ ಮೇಲೆ ಜಾಸ್ತಿ, ನಂದೇ ಜಾಸ್ತಿ ಚಿಂತೆ ಮಾಡ್ತಾರೆ ನಮ್ಮ ತಾಯಿ. ಆಗಲಿಲ್ಲ ಹಂಗಾಗಿ ನಂದೇನು ಸರ್, ಇದು ಎರಡು ಯಾವತ್ತರ ಏನೋ ಒಂದು ಆಗ್ಬಹುದು ನೋಡೋಣ ಅಂತ ಇದಕ್ಕೆ ನಾನು ಬಿದ್ದೀನಿ ನೋಡಿ ಸರ್. ಹೌದು ಲೈಫ್ ಆಗ್ಬೋದು ಅನ್ನೋದು ಒಂದು. ಬರೀ ಜಾಬ್ ಮಾಡ್ಬೇಕು, ಅದು ಜಾಬ್ ಎಲ್ಲರೂ ಮಾಡ್ತಾರೆ ಸರ್. ಜಾಬ್ ಅಂತಂದ್ಮೇಲೆ ಏನೋ ಒಂದು ಚಾಪ್ ಮೂಡಿಸಿ ಹೋಗ್ಬೇಕು ಅನ್ನೋದು ನನ್ನ ಆಸೆ ಅಲ್ವಾ? ಇದು ಕಲೆನ ಎಲ್ಲರಿಗೆ ಬರಲ್ಲ, ಬಂದೈತೆ ಅಂತಂದ್ಮೇಲೆ ಸ್ವಲ್ಪ ಎಲ್ಲ ಕಡೆ ತೋರಿಸ್ಬೇಕು ಅಂತ. ಒಂದು ಜಾಬ್ ಮಾಡ್ಕೊಂಡು, ಅಂದ್ರೆ ಒಂದು ಎಜುಕೇಶನ್ ಮಾಡ್ಕೊಂಡು ನಾವು ಒಂದೇ ಜಾಬ್ ಮಾಡಕ್ ಸಾಧ್ಯ. ಬಟ್ ಕಲೆಯಲ್ಲಿ ಹೌದು ಸರ್, ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಹೌದು ಸರ್. ಈಗ ಜಾಬ್ ಅಂತಂದ್ರೆ ಎಷ್ಟೋ ಆಫೀಸಲ್ಲಿ ಫ್ಯಾಮಿಲಿಯಲ್ಲಿ ಜಾಬ್ ಐತಿ ಅದು ಇದು ಅಂತೇಳಿ ಅಷ್ಟೇ ಮಾತಾಡ್ಬೋದು. ಹೌದು. ನಾವು ತೆಗೆದಂಥ ಕಲೆ ಎಷ್ಟು ಜನರಿಗೆ ಮೆಚ್ಚುವಾಗತ್ತೆ ಅಲ್ವಾ? ಅದು ಆಶೀರ್ವಾದ ಐತಂದ್ರೆ ಸಾಕು ಸರ್. ಜನರನ್ನ ಗಳಿಸ್ಬಿಟ್ಟಿದ್ದೀರಾ. ಜನರ ಮೇನ್. ಈ ದುಡ್ಡು ಯಾವುದು ಇರಲ್ಲ ಸರ್. ದುಡ್ಡು ಶಾಶ್ವತ ಇರಲ್ಲ. ಅದಕ್ಕೆ ನಾನು ಭಾಳ ಜನ ಅಂತಾರೆ, ಅದು ಇದು ಎದಕ್ಕೆ ಬಿದ್ದೀವೋ ಮರಿ, ಅದಕ್ಕೆ ಇದಕ್ಕೆ ಬಿಟ್ಟು ಬಿಡೋದಕ್ಕಂತಾರೆ. ಅದು ಏನೇ ಜಾಬ್ ಇರ್ಲಿ ಬಿಡಿ, ಏನಾರು ಇರಲಿ ಸರ್. ಇದಕ್ಕೆ ನಾನು 11 ವರ್ಷದಿಂದ ಬರೀ ಇದಕ್ಕೆ ಬಿದ್ದೀನಿ ನೋಡಿ ಸರ್. ಮತ್ತೆ ಏನಿಲ್ಲ. 11 years ಇಂದ ಅಷ್ಟೇ ಸತತವಾಗಿ ಇದೆ. ಯಾರು ಏನಂದ್ರು ಹಂಗಸಿದ್ರು ಬೇಕಾದಂಗೆ ಹಂಗಸ್ಲಿ, ಅದು ನಮ್ಮ ಜೀವನ. ನಿಮ್ಮಲ್ಲಿ ಸಂಗೀತ ಕಲೆ ಕೂಡ ಬಹಳ ಅದ್ಭುತವಾಗಿದೆ ಅಂತ ನಾವು ಕೇಳಿದ್ವಿ. ಯಾಕಂದ್ರೆ ತಾವು ಸರಿಗಮಪನೂ ಹೋಗಿದ್ರು ಅಂತ ಕೇಳ್ಬಿಟ್ವಿ, ನಿಜನಾ? ಅದು ನಾನು ಇದಕ್ಕೆ ಹೋಗಿದ್ದೆ ಸರ್. ಅವಾಗೇ ನಾನು ಆಡಿಷನ್ ಕೊಟ್ಟಿದ್ದೆ. ಬಟ್ ಅದೇ ಟೈಮಿಗೆ ನಾನು ಇಂಡಿಯನ್ ಐಡಲ್ನು ಆಡಿಷನ್ ಕೊಟ್ಟಿದ್ದೆ. ಅಲ್ಲಿಂದ ಫೋನ್ ಮಾಡಿದ್ರು ನನಗೆ ಹೋಗಕ್ಕಾಗ್ಲಿಲ್ಲ. ಎರಡು ಒಂದೇ ಸರಿ ಬಂದಿತ್ತ? ಎರಡು ಒಂದೇ ಸರಿ ಸರ್. ಈ ಕಡೆನೂ ಆಡಿಷನ್ ಕೊಟ್ಟಿನಿ, ಆ ಕಡೆನೂ ಆಡಿಷನ್ ಕೊಟ್ಟಿನಿ. ಈ ಕಡೆನೂ ಸೆಲೆಕ್ಟ್ ಆಗಿನಿ, ಆ ಕಡೆನೂ ಸೆಲೆಕ್ಟ್ ಆಗಿ. ಎರಡು ಸೆಲೆಕ್ಟ್ ಆಗಿ. ಸ್ಟಾರ್ಟಿಂಗ್ ಏನಂತ ಸರ್, ಇದು ಇಂಡಿಯನ್ ಐಡಲ್ ಕೊಟ್ಟಿದ್ದೆ. ನೀವು ಆಯ್ಕೆ ಮಾಡಿದ್ದು ಇಂಡಿಯನ್ ಐಡಲ್. ಬಟ್ ಏನೈತಿ, ಸರಿಗಮಪನು ಸಾಕಷ್ಟು ನನಗೆ 8 ದಿನದಿಂದ ನನಗೆ ಟೈಮಿಂಗ್ ಕೊಟ್ಟಿದ್ರು. ಲೊಕೇಶನ್ ಕೂಡ ಹಾಕಿದ್ರು. ಪಾಪ ನನ್ನ ಕಡೆಯಿಂದ ಹೋಗಕ್ಕಾಗಿಲ್ಲ. ಬಿಕಾಸ್ ಆಫ್ ಇದು ಇಲ್ಲಿ ಹೌದು ಸರ್, ಕಮಿಟ್ ಆಗಿದೆ. ಹೌದು ಸರ್. ಸೊ
ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಅದು ಅದು ಕೂಡ ನೀವು ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀರಾ. ಹಾಂ ಸರ್, ಮಾಡ್ಕೊಂಡು ಓಕೆ, ಖಂಡಿತ ಇನ್ನು ಮುಂದೆ ಕೂಡ ನೀವು ನಿಮಗೆ ಯಾವುದೋ ಒಂದು ಸರಿಗಮಪ ಅವಕಾಶ ಬಂದರೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ನಾವು ಅನ್ಕೋತೀವಿ. ನಮ್ಮ ಅದು ದೇವರ ಆಶೀರ್ವಾದ ಸರ್, ನಿಮ್ಮ ಗೆಲುವಿನ ಪಯಣ ಚಾನಲ್ ಕಡೆಯಿಂದನೂ ಆಶೀರ್ವಾದ. ಎಸ್ ಎಸ್ ಸರ್, ಒಂದು ಭಾವಗೀತೆ ಅಥವಾ ಜಾನಪದ ಗೀತೆ ಒಂದು ಲೈನ್ ಹಾಡ್ಬೋದಾ? ಹಾಂ ಸರ್, ಓಕೆ ಎಸ್ ಪ್ಲೀಸ್. ಎಸ್. ಯಾವ ಸಾಂಗ್ ಇದು? ಯಾವುದು ಜಾನಪದ ಗೀತೆ ಅಥವಾ ಸಮಥಿಂಗ್? ಇದು ಅದೇ ಸೋಲೆ ಇಲ್ಲ ಅಲ್ಲ, ಅದು ಪೆಂಡಿಂಗ್ ಮಾಡುವಾಗ ಹಾಗೆ. ಯಾಕಂದ್ರೆ ನಿಮ್ಮ ಕಡೆ ಜಾನಪದ ಹೆಚ್ಚು. ಹೌದು ಅಲ್ವಾ? ಅದು ಸ್ಟಾರ್ಟಿಂಗ್ ಅಂತಂದರೆ ಒಂದು ಸಾಂಗ್ ಪುಟ್ಟೇಜನ್ ಸಾಂಗ್ ಹಾಡಿ, ಪುಟ್ಟೇಜನ್ ಸಾಂಗಿಂದನೂ ಬೇಕಾದ್ರೆ ನೆಕ್ಸ್ಟ್ ಹಾಡಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರೆದ ಮಾತೆ ಅರಿತು ಬೇಡುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಭಾಳ ಅದ್ಭುತ, ವೆರಿ ನೈಸ್. ಅದು ಅದು ನಿಜವಾಗ್ಲೂ ಬಹಳ ಅದ್ಭುತವಾದ ಗೀತೆ ಇದು. ತೊರೆದು ಜೀವಿಸಬಹುದೇ. ಎಸ್ ಸರ್, ಈವರೆಗೂ ಎಷ್ಟು ಕಾರ್ಯಕ್ರಮಗಳಲ್ಲಿ ತಾವು ಎಲ್ಲೆಲ್ಲಿ ಕಾರ್ಯಕ್ರಮ ನೀಡಿದ್ದೀರಾ? ಅಂದರೆ ಭಾಳ ಸರ್, ಲೆಕ್ಕನೇ ಇಲ್ಲ. ಲೆಕ್ಕನೇ ಇಲ್ಲ. ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಎಲ್ಲ ಕಡೆ. ಸೊ ಈ ಥರ ಪೇಂಟಿಂಗ್ ಮಾಡ್ತಾ ಮಾಡ್ತಾ ಅದು ಆ ಥರ ಕಾರ್ಯಕ್ರಮ ಮಾಡಿದ್ದೀನಿ ಸರ್. ಮಾಡಿದ್ದೀರಾ? ಸಾಕಷ್ಟು ಸುಮಾರು ಮಾಡಿದ್ದೀನಿ. ಓಕೆ ಓಕೆ. ಸೊ ಹೇಗಿತ್ತು ನಿಮಗೆ ರೆಸ್ಪಾನ್ಸ್? ಹೇಗಿತ್ತು? ಇಲ್ಲ, ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ರು ಸರ್. ಆ ಖುಷಿನೇ ಬೇರೆ ಸರ್. ಏನೋ ಒಂದು ಸಿಂಗಿಂಗ್ ಮಾಡ್ಕೊಂಡು ಪೇಂಟಿಂಗ್ ಮಾಡಿ ಕೆಳಗಡೆ ಇಳಿದಿವಂದ್ರೆ ಹೌದು, ಜನಗಳು ಮಾತಾಡಿಸೋ ಖುಷಿನೇ ಬೇರೆ ಸರ್. ಅಲ್ವಾ? ಅಲ್ಲಿ ರೆಸ್ಪಾನ್ಸ್ ಅದು ಆಮೇಲೆ ನಂಬರ್ ತಗೋತಾರೆ, ಮತ್ತೆ ನೆಕ್ಸ್ಟ್ ಟೈಮ್ ನಮ್ಮದೇ ಆದಂಥ ಒಂದು ಫೋಟೋ ಇದೆ, ಅದನ್ನು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ತೆಗಿಬೇಕು ಅಂತೇಳಿ. ಅಚ್ಚಾ ಖುಷಿ ಆಗುತ್ತೆ ಅದು ಇರುತ್ತೆ ಅಲ್ವಾ? ಎಸ್ ಎಸ್. ಯಾವತ್ತಾದರೂ ಲೆಜೆಂಡ್ರಿ ಮುಂದೆ ತಾವು ಈ ಕಾರ್ಯಕ್ರಮ ಮಾಡಿದ್ದೀರಾ? ಅಂದರೆ ವಿತ್ ಸಿಂಗಿಂಗ್ ಪೇಂಟಿಂಗ್ ಮಾಡಿದ್ದೀರಾ? SPB ಅವ್ರ ಮುಂದೆ ಆಗಲಿ ಅಥವಾ? ಇಲ್ಲ ಸರ್, ಅದು ಆ ಭಾಗ್ಯ ಸಿಗ್ಲಿಲ್ಲ. ಓಕೆ, ಯಾಕಂದ್ರೆ ನಾನು ವಿಲಾಸ್ ಅವ್ರನ್ನ ನೋಡಿದ್ದೀನಿ, ಅವ್ರು ಪೇಂಟಿಂಗ್ ಮಾಡೋದನ್ನ SPB ಅವ್ರ ಮುಂದೆ ಅವ್ರ ಚಿತ್ರನೇ ಅವ್ರು ಬಿಡಿಸಿದ್ದಾರೆ, ಅದನ್ನು ನೋಡಿದ್ದೀವಿ. ಸೊ ಇವತ್ತು ಸ್ಪೆಷಲಿ ನಾವು ನಿಮ್ಮ ಒಂದು ಕಲೆಯಲ್ಲಿ SPB ಅವ್ರ ಚಿತ್ರನ ನಾನು ನೋಡ್ಬೇಕಂತ ನಾನು ಆಸೆ ಪಡ್ತೀನಿ. ಖಂಡಿತ ತೆಗಿತೀನಿ ಸರ್. ಎಸ್, ಅದು ಸಾಂಗಿನ ಜೊತೆ ನಾನೇ ಹಾಡ್ತೀನಿ, ನಾನೇ ಹಾಡ್ತೀರಾ, ನೀವೇ ತೆಗಿದ್ದೀರಾ ಪಿಕ್ಚರ್ನ? ಓಕೆ. ಬನ್ನಿ ವೀಕ್ಷಕರೇ, ಇವತ್ತು ನಮ್ಮ ಅನಿಲ್ ಪವಾರ್ ಅವರು ಅವ್ರ ಪವರ್ ಏನಿದೆ ಅಂತ ತೋರಿಸ್ತಾರೆ. ಸೊ ಅವರು ಹಾಡನ್ನು ಹಾಡ್ತಾರೆ, ಹಾಡಿನ ಜೊತೆಗೆ ಅವರು ಪೇಂಟಿಂಗ್ ಮಾಡ್ತಾರೆ, ಹಾಡು ಜೊತೆಗೆ ಅವ್ರು ಪೇಂಟಿಂಗ್ ಮಾಡ್ತಾರೆ. ಅವ್ರು ಯಾವ ರೀತಿ ಮಾಡ್ತಾರೆ ಬನ್ನಿ ನಾವು ಆನಂದಿಸೋಣ. ಹಲೋ ಹಲೋ. ಹಲೋ. ಹಲೋ 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 ಹಲೋ.
ಹಲೋ 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 ವೀಕ್ಷಕರೇ, ಬನ್ನಿ ನೋಡೋಣ. ಹಾಡನ್ನು ಹಾಡುತ್ತಾ ಅವರು ಪೇಂಟಿಂಗ್ನ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ನೋಡೋಣ. ಲೆಟ್ಸ್ ಎಂಜಾಯ್ ದಿಸ್. ಹಲೋ ಹಲೋ. ಎಂಥ ಅದ್ಭುತವಾದ ಪೇಂಟಿಂಗ್ ಮಾಡಿದ್ದೀರಾ. ವಾವ್, ವೆರಿ ನೈಸ್. ಹೇಗೆ ಸರ್ ಇದು ಇಷ್ಟು ಹಾಡು ಹಾಡ್ತಾ ಅದು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅಂದರೆ ಮೈಂಡ್ ಒಳಗಡೆ ಎಲ್ಲ ಸೇವ್ ಮಾಡ್ಕೊಂಡು ಬಿಡ್ತೀನಿ ಸರ್ ನಾನು. ಓಕೆ. ಸೊ ಗುರುಗಳು ನಿಮ್ಮ ಮೈಂಡಲ್ಲಿ ಇದ್ದಾರೆ. ಹೌದು ಸರ್. ಅದು ಹೃದಯದ ಅಂತರಾಳದಲ್ಲಿ ಇದ್ದಾರೆ. ಇದೆ ಸರ್. ಈ ಸ್ಟೇಜಲ್ಲಿ ನೀವು ಇದ್ರಿ ಅಂದರೆ ಪಕ್ಕ ನನಗೆ ಇದು ಮಾಡಿಸ್ತಿದ್ರಿ ಓ ಸರ್. ಮೈ ಗಾಡ್. ಭಾಳ ಖುಷಿ ಆಯಿತು. ಅವ್ರು ಯಾವತ್ತಿಗೂ ಇದ್ದಾರೆ, ಅವರು ಇಲ್ಲೇ ಇದ್ದಾರೆ, ನಮ್ಮೊಂದಿಗಿದ್ದಾರೆ. ಭಾಳ ಖುಷಿ ಆಯಿತು. ಇವತ್ತು ಆ ಪೇಂಟಿಂಗ್ ನೋಡ್ತಾ ಇದ್ರೆ ಅವರು ಸ್ವತಃ ಎದ್ದು ಬಂದಿರೋ ರೀತಿ ನನಗೆ ಅನಿಸ್ತಾ ಇದೆ. ಅವ್ರ ಕಣ್ಣಲ್ಲಿ ಆ ತೇಜಸ್ ಕಾಣ್ತಾ ಇದೆ. ಭಾಳ ಅದ್ಭುತ. ಥ್ಯಾಂಕ್ ಯು ಸರ್. ಗ್ರೇಟ್ ಗ್ರೇಟ್. ಸೊ ಈ ರೀತಿ ನಿಮಗೆ ಪ್ರೇರಣೆ ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತದ? ಈ ರೀತಿ ನಾವು ಹಾಡು ಹಾಡ್ತಾ ನಾವು ಈ ಥರ ಮಾಡಬೇಕಂತ ಹೇಗೆ ಹೇಗೆ ಶುರು ಆಯ್ತದು? ಅಂದರೆ ಸರ್ ನಾನು ಪುಟ್ಟೇಜನ್ ಮಠದಿಂದ ಹೋದಾಗಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಶುರು ಆಯಿತು. ಅಜ್ಜರ ಫೋಟೋ ಯಾರಾದ್ರೂ ನಿಮಗೆ ಹೇಳಿದ್ರ ಈ ಥರ ಮಾಡಿ ಅಂತ? ಯಾರು ಹೇಳಿದ್ರು ಸರ್. ನಾನೇ ಒಟ್ಟಿನಲ್ಲಿ ಏನೋ ಒಂದು ಡಿಫ್ರೆಂಟ್ ಇರಬೇಕಲ್ಲ ಕಲೆ ಆಡ್ತಾ ಅಂತ. ಓಕೆ. ಅದು ಸ್ಕೆಚ್ ಸಡನ್ ಆಗಿ ಹೇಗೆ ಬರುತ್ತೆ ಅದು? ಫಸ್ಟ್ಗೆ ಮೊದಲು ಸ್ಪೆಕ್ಸ್ ಮಾಡಿದಿರ ಅನ್ಸುತ್ತಲ್ಲ? ಅಂದರೆ ನಾನು ಸ್ಟಾರ್ಟಿಂಗ್ ಲೈನ್ ಫೈನ್ ಏನು ಹಾಕಲ್ಲ ಸರ್. ನಾನು ಯಾವುದು ಮಾಡಿಲ್ಲ. ಯಾವುದು ನಂದು ಮೈಂಡ್ ಸೆಟ್. ಮೈಂಡಲ್ಲಿ ಮೈಂಡ್ ಸೆಟ್ ಅದು ಎಕ್ಸಾಕ್ಟ್ಲಿ ಆ ಒಂದು ಫೇಸ್ ಬರಬೇಕಂದ್ರೆ ಅಲ್ಲೇ ಲೈನ್ ಬರ್ಬೇಕು, ಅಲ್ಲೇ ಲೈನ್ ಬರ್ಬೇಕು ಅಂತೇಳಿ ನನ್ನ ಮೈಂಡ್ ಸೆಟ್ ಒಳಗಿದೆ. ಓಕೆ ಓಕೆ. ಸೊ ಹಾಡ್ತಾ ಹಾಡಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಅದನ್ನು. ಎಸ್. ಸೂಪರ್, ಅದ್ಭುತ. ಈ ಕಲೆ ಯಾವತ್ತಿಗೂ ಶಾಶ್ವತವಾಗಿ ನಿಮ್ಮಲ್ಲಿ ಉಳಿಲಿ. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೀಚ್ ಆಗಲಿ ಅಂತ ನಾನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಯಸ್ತೇನೆ. ಸೊ ಆಲ್ ದ ಬೆಸ್ಟ್ ಫಾರ್ ಯು. ಸೊ ಹಾಡುತ್ತಾ ಈ ಚಿತ್ರ ಬಿಡಿಸೋದು ಅಷ್ಟು ಈಸಿ ಅಲ್ಲ. ಇಟ್ಸ್ ನಾಟ್ ದಟ್ ಈಸಿ. ಸೊ ಅದಕ್ಕೊಂದು ಆ ಒಂದು ಕಲೆ ಬರಬೇಕಂದ್ರೆ ನಿಮ್ಮ ಮೆಮರೈಸ್ ಮಾಡಿಕೊಂಡು, ಹಾಡನ್ನು ಮೆಮರೈಸ್ ಮಾಡಿಕೊಂಡು, ಗುರುಗಳ ಚಿತ್ರವನ್ನು ಮೆಮರೈಸ್ ಮಾಡಿಕೊಂಡು ಆ ಥರ ಮಾಡಬೇಕಾದ್ರೆ ಇಟ್ಸ್ ನಾಟ್ ದ್ಯಾಟ್ ಈಸಿ. ಸರ್, ಈಗ ಹಾಡಿಗೆ ಸಂಬಂಧಿಸಿದ ನಾವು ಚಿತ್ರ ಬಿಡಿಸ್ತೀರಲ್ಲ, ಚಿತ್ರ ಬಿಡಿಸುವಾಗ ಎಲ್ಲಾದ್ರೂ ಯಾವತ್ತಾದ್ರೂ ಮಿಸ್ ಆಗಿದೆಯಾ? ಕೆಲವೊಂದು ಸಾರಿ ಆಗತ್ತೆ ಸರ್. ಆಗಿದೆ. ಕೆಲವೊಂದು ಸಾರಿ ಆಗಿದೆ. ಮತ್ತೆ ಈ ಸಾರಿ ಆಗತ್ತಂದ್ರೆ ಮತ್ತೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಿರ್ತೀನಿ ಸರ್. ಮತ್ತೆ ಇನ್ನೂ ಆಗಬಾರ್ದು. ಓಕೆ. ಅಂದರೆ ನಮಗೂ ಟೈಮಿಂಗ್ ಕವರ್ ಮಾಡ್ಕೋಬೇಕು. ಟೈಮ್ ಕವರ್ ಮಾಡಬೇಕು. ಕೆಲವು ಜನ ನೋಡ್ತಾರೆ ಅಂತಂದಮೇಲೆ ಚೆನ್ನಾಗಿ ಕಾಣಬೇಕು. ಕೆಲವೊಂದು ಅದನ್ನ ನಾನು ನೈಟ್ ಕೂತ್ಕೊಂಡು ಎಲ್ಲಿ ಮಿಸ್ಟೇಕ್ ಆಗಿದೆ, ಏನು ಆಗುತ್ತೆ ಅಂತೇಳಿ ನೋಟ್ಸಲ್ಲಿ ಸ್ಟಡಿ ಮಾಡ್ಕೊಂಡ್ಬಿಡ್ತೀನಿ ಸರ್. ಓಕೆ 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 ಓಕೆ. ಇಲ್ಲ, ಭಾಳ ಅದ್ಭುತವಾಗಿ ಇಷ್ಟು ಫಾಸ್ಟಾಗಿ. ಯಾಕಂದ್ರೆ ಹಾಡು ಯಾವತ್ತಿಗೂ ಒಂದು 5 ನಿಮಿಷ ಇರುತ್ತೆ. 5 ಮಿನಿಟ್ಸ್ ಸರ್. ಸೊ ನಿಮ್ಮ ಗೆಲುವಿಗೆ ಯಾವತ್ತೂ ಸೋಲೇ ಇಲ್ಲ. ಥ್ಯಾಂಕ್ ಯು ಸರ್. ಈ ಗೆಲುವಿನ ಪಯಣದಲ್ಲಿ ಹೇಳ್ತೀನಿ. ಸೊ ಹಾಡು ಹಾಡಲು ಯಾವ ಅಂದರೆ ಮೊದಲು ಕಲಿತ ಹಾಡು ಯಾವುದು ನಿಮ್ಮದು? ಫಸ್ಟ್ ಕಲ್ತಿದ್ದು ಈ ಹಾಡು ನಾನು ಕಲಿತೆ ಅನ್ನೋದು ನಿಮ್ಮ ಮೈಂಡಿಗೆ ಬಂದಿದ್ದು? ನಾನು ಕಲ್ತಿದ್ದೆ ಅಂದ್ರೆ ಸ್ಪರ್ಶ ಚಿತ್ರದಿಂದ ಅದು ಒಂದು ಓಹೋ ಚೆಲುವೆ ಚೆಲುವೆ ಅದು ಜಾಸ್ತಿ ಹಾಡ್ತಿದ್ದೆ ಸರ್ ನಾನು. ಅದು ಓಕೆ ಓಕೆ. ಆ ಸಾಂಗ್ ಅಂದರೆ ನಂಗೆ ಭಾಳ ಇಷ್ಟ. ಅದು ಭಾಳ ಇಷ್ಟ. ಹೌದು. ಓಕೆ. ಅದನ್ನು ಸ್ಪರ್ಶ ಚಿತ್ರದಿಂದ. ಹೌದು ಸರ್. ಅಚ್ಚಾ. ಸುದೀಪ್ ಅವ್ರದ್ದು ಅಲ್ವಾ? ಓಕೆ. ಸೊ ಅದು ಆ ಹಾಡಲ್ಲಿ ಸಾಹಿತ್ಯ ಇಷ್ಟ ಆಗಿತ್ತಾ ಅಥವಾ ಸಿಂಗರ್ ಇಷ್ಟ ಆಗಿತ್ತಾ? ಸಾಹಿತ್ಯನೂ ಚೆನ್ನಾಗಿದೆ ಸರ್. ವಾಯ್ಸ್ನು ಆ ಸಾಂಗ್ನು ಕೂಡ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಅದು ಸಲ ಆ ಸಾಂಗ್ ನಾನು ಜಾಸ್ತಿ ಹಾಡ್ತಿದ್ದೆ. ಓಕೆ ಓಕೆ. ಸೊ ಗದಗಲ್ಲಿ ಪುಟ್ಟರಾಜ ಗವಾಯಿಗಳಲ್ಲಿ ಆಶ್ರಮದಲ್ಲಿ ತಾವಿದ್ರಿ. ಏನೇನು ಅನುಭವ ಅಲ್ಲಿ ಆಗಿದ್ದು? ಇಲ್ಲ, ನಮ್ಮಂಥ ಕಲೆ ಹೊರಗಡೆ ಬರ್ಬೇಕಂತಂದ್ರೆ ಆ ಮಟ್ಟದ ಆಶೀರ್ವಾದ ಬೇಕು ಸರ್. ಖಂಡಿತ. ಯಾಕೆಂದ್ರೆ ಇಲ್ಲ ಸರ್, ಅದು ಆ ಪ್ರಸಾದನೇ ಹಂಗಿದೆ ಸರ್. ಹೌದೌದು, ಅದು ನಿಜ, ಅದು ನಿಜ. ಹೌದು ಸರ್. ಮತ್ತೆ ಅಜ್ಜರು ಆ ಥರ ಆಶೀರ್ವಾದ ಮಾಡ್ತಿದ್ರು. ಹೌದು ಸರ್. ಯಾವತ್ತೂ ಕೈ ಬಿಟ್ಟಿಲ್ಲ. ಹೌದು ಸರ್.
ಯಾಕೆಂದರೆ ನಾನು ಈಗ ನನಗೆ ಇಲ್ಲಿ ಬೆಂಗಳೂರು ಕಲಾಸಿಪಾಳ್ಯ ಏರಿಯಾದಲ್ಲಿ ಆಕ್ಸಿಡೆಂಟ್ ಆದಾಗ ಅವಾಗೇ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಸರ್ ನಾನು. ಓಹೋ, ಅದನ್ನು ಸಂಗೀತನೇ ಬೇಡ, ಬ್ಯಾಡೇ ಬೇಡ ಅಂತೇಳಿ ಬಿಟ್ಬಿಡೋಣ ಅಂತ ಮಾಡಿದ್ದೆ. ಆ್ಯಕ್ಚುಲಿ ಆಕ್ಸಿಡೆಂಟ್ ಹೇಗಾಯ್ತದು? ಅದು ನಾನು ನನ್ನ ಫ್ರೆಂಡ್ ಇದ್ದ ಸರ್, ನನ್ನ ಫ್ರೆಂಡ್ ಲಿಂಗ್ಸರೋ ಇದ್ದ, ಅವನು ಕರೆದಿದ್ದ ಸರ್ ನನಗೆ ಮನೆಗೆ ಬಂದು ಹೋಗಂತೇಳಿ. ಅದು ಸಿಗ್ನಲ್ 4 ಮೂಲಿ ಸಿಗ್ನಲ್ ಇದೆ ಸರ್, ಕಲಾಸಿಪಾಳ್ಯ ಹಾಸ್ಪಿಟ್ಲ್ ಅಪೋಸಿಟ್, ಅಲ್ಲೇ ಸರ್ಕಲ್ ಇದೆ ಸರ್. ಅಲ್ಲಿ ನಾನು ಹೋಗ್ಬೇಕಾದ್ರೆ ನಾನು ಬೇಗ ದಾಟಬೇಕಿತ್ತು ಸರ್. ಅದು ಸ್ವಲ್ಪ ಸ್ಲೋ ಮೋಷನ್ ಮಾಡಿಬಿಟ್ಟೆ, ಅವರು ಹಿಂದೆ ಬಂದು ಕೇರಿ ಗುದ್ದು ಬಿಟ್ಟವರು. ಹಿಂದಿಂದ ಬಂದು ಗುದ್ದಿದೆ. ಸೊ ಏನೂ ಆಗಿಲ್ಲ ನಿಮಗೆ? ಇಲ್ಲ ಸರ್, ಅವ್ರಿಗೆ ಅಷ್ಟು ಇದು ಸ್ವಲ್ಪ ಇದಕ್ಕೆ ಇದು ಆಗಿತ್ತು ಏಟು. ಇದು ಒಂದು ಸ್ವಲ್ಪ ಕೈಗೆ ಇದು ಆಗಿದೆ, ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ತಲೆಗೆ. ರೀಸೆಂಟ್ಲಿ ಆಗಿರೋದು? ರೀಸೆಂಟ್ ಅಂತಂದರೆ ಒಂದು 5-6 ವರ್ಷ, 6 ವರ್ಷ ಆಗಿದೆ. ಓಕೆ, ಅವಾಗಲೇ ನಿಮಗೆ ಸಂಗೀತನ ಬೇಡ, ಯಾವುದು ಬೇಡ ಅಂತ ಅದನ್ನ ಅನ್ಕೊಂಡಿದ್ರಿ? ಜನ ಮಾತಾಡೋದು ಅದು ಶುರುವಾಗಿತ್ತು. ಬಟ್ ಏನಂತಂದರೆ ಅಲ್ಲಿ ಹೋಗಿ ನೋಡೋಣ, ಇದೊಂದು ಚಾನ್ಸ್, ಅಜ್ಜರ್ ಮಠದಲ್ಲಿ ನೋಡೋಣ. ಆಮೇಲೆ ಅಲ್ಲಿಂದ ಸೀದಾ ಡೈರೆಕ್ಟ್ ಹೋದೆ ಸರ್. ಅಲ್ಲಿಂದನೇ ನನಗೆ ಜಾಸ್ತಿ ಸಂಗೀತನ ಬಿಡಬಾರ್ದು, ಇದು ಯಾರು ಏನು ಹಂಗಿಸಲಿ ಬಿಡಲಿ ಏನಾರು ಇರಲಿ, ಅದು ನಮ್ಮ ಬರ್ತದೆ. ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಅದ್ಭುತವಾದ ಕಲಾವಿದರು ಬಂದಿದ್ದಾರೆ. ವೇದಿಕೆನೇ ಒಂದು ಇದಾಗೋಯ್ತಾರೆ ಇವತ್ತು, ಅಲ್ವಾ? ನೀವು ತುಂಬಾ ಭಾವುಕರಾಗಿರ್ತೀರ ಮಾತ್ರ 100%. ತುಂಬಾ ತುಂಬಾ ಭಾವುಕ ಆಗ್ಬಿಟ್ಟೆ ನಾನು, ನಿಜವಾಗ್ಲೂ ನನಗೆ ಮೈ ರೋಮಾಂಚನ. ಅದು ವಿದ್ಯಾವಂತರ ಹತ್ರ ಕುತ್ಕೊಂಡ ಹಿಂಗಾಗಿರ್ಬೇಕು. ಗುರುಗಳನ್ನ ಇವತ್ತು ಕರ್ಸ್ಬಿಟ್ರು, ಅವ್ರು ಕರ್ಕೊಂಡ್ಬಂದ್ರು. ಮತ್ತೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಹಾಡಿದ್ರು. ಸೋಲೆ ಇಲ್ಲ, ಹಾಡು ಹೇಳ್ಕೊಂಡು ಅವ್ರು ಸೋಲೆ ಇಲ್ಲ ಬಿಡಿ ಸರ್, ಜೀವನದಲ್ಲಿ ಸೋಲೆ ಇಲ್ಲ. ಸೋಲೆ ಇಲ್ಲದ ಸರ್ದಾರ ಇವತ್ತು ಸರ್ದಾರ. ಎಲ್ಲೋದ್ರು ಅವ್ರು ಜಯಿಸ್ತಾರೆ ಸರ್. ಇವ್ರಿಗೆ ಯಾವ್ದೇ ವರ್ಡ್ ಇಲ್ಲ ಹೇಳೋದಕ್ಕೆ, ಡಿಕ್ಷನರಿ ಇಲ್ಲ ಅನ್ಬೋದು, ಆತರ ಆಗ್ಬಿಟ್ರು. ಅಲ್ವಾ? ಅದು ವಿಶೇಷ ಒಂದು ಕಲೆ ಅಂತ ಹೇಳ್ಬೋದು. ಗ್ರೇಟ್ ಸರ್. ನಮ್ಗೆ ಇಲ್ಲೇ ಒಂಥರ ಫಿನಿಶ್ ಮಾಡ್ತಾರೆ, ನಮ್ಗೆ ಕಣ್ಣಂಜರ್ ಬಂದ್ಬಿಡ್ತು. ನೀವ್ ನಿಮ್ಗೆ ಇರ್ತೀರ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅವ್ರಿಗೆ ಅಭಿನಂದನೆಗಳು ಸರ್. ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ಇನ್ನು ಬೆಳೀರಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದು ತುಂಬಾ ಧನ್ಯವಾದಗಳು ಸರ್. ಓಕೆ ಸರ್. ನಿಜವಾಗ್ಲೂ ಆ ಗುರುಗಳು ಎದ್ದು ಬಂದಿರೋ ರೀತಿ ಅದು ಅನಿಸ್ತಾ ಇದೆ. ಸೂಪರ್. ಅವರ ಗಾಂಭೀರ್ಯತೆ, ಆಕ್ಚುಲಿ ಅವರು ಆ ಸೀರಿಯಸ್ ಆಗಿ ನೋಡುವಂಥ ಫೇಸ್ ಇದೆ, ಅದು ಯಾವಿಲ್ಲ ನೋಡಿದ್ದೀನಿ. ನೀವು ನಮ್ಮ ಬೈಕ್ ಪೋಸ್ಟರ್ ಮೇಲೆ ನೋಡಿದಿಲ್ಲ, ಅದೇ ಥರ ಇದೆ. ಸೇಮ್ ಇದೆ. ಅದನ್ನೇ ಇಟ್ಕೊಂಡ್ಬಿಟ್ರೆ ಮನಸ್ಸಲ್ಲಿ? ಯಾವ ಸರ್, ನೋಡ್ಕೊಂಡ್ಬಿಡ್ತೀನಿ ಸರ್. ಅದು ಆಯ್ತಂದ್ರೆ ಅದನ್ನೇ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಎಸ್. ಸೊ ಗದಗಿನ ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ಪಡ್ಕೊಂಡೇ ಬಂದಿದ್ದೀರಾ, ಅದು ಅದ್ಭುತ. ಸೊ ಇವರಿಗೆ ಯಾವ ರೀತಿಯ ರಿಯಾಲಿಟಿ ಶೋಗಳಲ್ಲಿ ತಾವು ಭಾಗವಹಿಸಿದ್ದೀರಾ? ಬೇರೆ ಅಂದ್ರೆ ನನಗೆ ಜಾಸ್ತಿ ಆಸೆ ಅಂತಂದ್ರೆ ಸ್ವಲ್ಪ ಸರಿಗಮಪಕ್ಕೆ ಹೋಗ್ಬೇಕು ಅನ್ನೋದು ಆಸೆ ಇದೆ ಸರ್. ಚಂದನದಲ್ಲಿ ಹಾಡಿದಂತ ಕೇಳ್ಪಟ್ಟೆ. ಚಂದನದಲ್ಲಿ ಅದರಲ್ಲಿ ಹೇಗಿತ್ತು ಅನುಭವ? ಚಂದನದಲ್ಲಿ ಹಾಡಿದ್ದೆ ಸರ್. ಬಟ್ ಏನಂತಂದ್ರೆ ಅವಾಗ ಪೇಂಟಿಂಗ್ ಇದು ಯಾವುದೋ ರೀತಿ ಮಾಡಿದ್ದಿಲ್ಲ, ಸಾಂಗ್ ಹಾಡಿದ್ದೆ ಸರ್. ಮತ್ತೆ ಮೆಗಾ ಆಡಿಷನ್ ಎಲಿಮಿನೇಟ್ ಆದ. ಓಕೆ, ಮೆಗಾ ಆಡಿಷನ್ ಎಲಿಮಿನೇಟ್ ಆದ. ಓಕೆ. ಸೊ ನಿಮಗೆ ಚಾನಲ್ ಮುಖಾಂತರ ಯಾರಿಗಾದರೂ ಸಾರಿ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ್ದು ಸರ್? ಸಾರಿ, ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಅಂತಾರೆ? ಏನಾದರೂ ತಪ್ಪಾಗಿರುತ್ತೆ, ಏನಾದಾಗಿರುತ್ತೆ? ಇಲ್ಲ, ತಪ್ಪಾದರೂ ಕೂಡ ನಾನು ಕ್ಷಮೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದರೆ ಈಗ ಕೆಲವೊಂದು ನಾವು ಪರ್ಫೆಕ್ಟ್ ಅಂತ ಹೇಳಕ್ಕೂ ಹೇಳೋಕ್ಕಾಗಲ್ಲ. ಯಾವುದೇ ರೀತಿಯಿಂದ ಒಂದು ಮಿಸ್ಟೇಕ್ ಆಗುತ್ತೆ. ಅದಕ್ಕೆ ಎಲ್ಲಾರಾದರೆ ತಪ್ಪಿದ್ರೆ ಕ್ಷಮಿಸಿ ಅಂತ. ಖಂಡಿತ. ಅದು ಯಾಕಂದರೆ ಸಾರಿ ಕೇಳಕ್ಕೆ ಗುಂಡಿಗೆ ಬೇಕಾಗುತ್ತೆ. ಹೌದು ಸರ್, ಅಲ್ವಾ? ಹೌದು. ಎಸ್, ವಿ ಶುಡ್ ಹ್ಯಾವ್ ದಟ್. ಸೊ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು ಚಾನಲ್ ಮುಖಾಂತರ? ನಾ ಎಲ್ಲರಿಗೂ ನನಗೆ ಯಾವ ಥರ ನನ್ನ ಮುಂದಕ್ಕೆ ಒಯ್ದಿದ್ದಾರೆ, ಈ ಸ್ಟೇಜಲ್ಲಿ ಅಲ್ಲಿ ಕಾರ್ಯಕ್ರಮ ಕರೆಸ್ಕೊಂಡವರು, ನನ್ನ ಬಗ್ಗೆ ಪ್ರೀತಿಯಿಂದ ಮಾತಾಡೋರಿಗೆ, ಅವ್ರಿಗೆ ಮಾತ್ರ ನಾನು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಸೊ ನಿಮ್ಮ ಹವ್ಯಾಸಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಹಾಂ ಸರ್. ಎಸ್, ನಿಮ್ಮ ಹವ್ಯಾಸ? ಹಾಂ ಸರ್, ಯಾವತ್ತು ನಿಮ್ಮದು ಹಾಬೀಸು? ಹಾಂ ಸರ್, ಅಂದರೆ ನಾನು ಜಾಸ್ತಿ ಯಾವ ಥರ ಅಂದರೆ ಜಾಸ್ತಿ ಸಾಂಗ್ಸ್ ಕೇಳ್ತೀನಿ. ಏನೋ ಒಂದು ಇನ್ನೂ ಜಾಸ್ತಿ ಕಲಿಬೇಕು. ಓಕೆ, ಕಲಿಬೇಕು ಹಾಂ, ಆ ಮೈಂಡ್ ಒಳಗೆ ಇರ್ತೀನಿ ಸರ್ ನಾನು ಜಾಸ್ತಿ. ಮಾತಾಡೋಣ. ಓಕೆ ಸರ್. ಹಲೋ
ಹಾ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನ್ ಗೀತಾ ಅಂತ ಹೇಳಿ. ನಮಸ್ಕಾರ ಗೀತಾ ಅವರೇ. ಹ್ಮ್. ಇವತ್ತು ನಮ್ಮೊಂದಿಗೆ ಚಿತ್ರಕಲಾ ಮತ್ತು ಸಂಗೀತ ಗಾಯಕರು. ಹೌದು, ಅವ್ರು ಗಾಯಕರು ಮತ್ತೆ ಚಿತ್ರಕಲಾವಿದರು. ನೋಡಿದ್ವಿ ಸರ್, ಅವರು ತುಂಬಾ ಚೆನ್ನಾಗಿ ಹಾಡ್ತಾನೆ ಬರಿತಾ ಇದ್ರು. ಹೌದು ನಿಜವಾಗ್ಲೂ ಹಾಡುವಾಗ ಕಾನ್ಸಂಟ್ರೇಟ್ ಮಾಡೋದೇ ಇರತ್ತೆ ಹೌದು ಅಂತೇಳಿ. ಅದ್ರ ಜೊತೆಲಿ ಇವರು ಎರಡು ಕೆಲಸ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಟ್ಯಾಲೆಂಟ್ ಇದೆ ಅವರಿಗೆ. ನಿಜ ನಿಜ ನಿಜ. ಎತ್ತರಕ್ಕೆ ಬೆಳಿಬೇಕು ಅವರು. ಅದ್ಭುತವಾದ ಕಲೆ ಅಂತ ಹೇಳ್ಬೋದು. ನಮಸ್ತೆ ಸರ್. ಮಾತಾಡಿ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ಅನಿಲ್ ಸರ್. ನಮಸ್ತೆ ನಮಸ್ತೆ ಮೇಡಮ್. ಹಾ ಸರ್, ಇದು ಎರಡು ಹೇಗ್ ಮಾಡ್ಬೇಕು ಅಂತ ನಿಮಗೆ ಹೇಗ್ ಅನ್ನಿಸ್ತು? ಅದು ಜಾಸ್ತಿ ತಲೆ ಕೆಡಿಸ್ಕೊಂಡೇನು ಮೇಡಮ್, ನಾನು ಎರಡು ಮಾಡ್ಬೇಕಂತೇಳಿ. ಅದೊಂದು ಆ ಚಿತ್ರ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ. ಅದು ಎರಡು ಒಂದು ಏನೋ ಒಂದು ಸಾಧಿಸ್ಬೇಕಂತಂದ್ರೆ ಬರೇ ಸಿಂಗಿಂಗ್ ಇರಬಾರ್ದು, ಏನೋ ಒಂದು ಇರ್ಬೇಕಂತ ಮೇಡಮ್. ವಿಭಿನ್ನತೆ ಬೇಕು ಅಂತ ಹೇಳಿ. ಎಸ್ ಮೇಡಮ್. ನಿಜವಾಗ್ಲೂ ಅಪರೂಪ ಒಂದು ಕಲೆ ಸರ್ ಇದು ನಿಮ್ದು. ಹಾ ಮೇಡಮ್, ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಮನ್ನ ಎಲ್ಲರೂ ಗುರುತಿಸ್ಬೇಕು. ನಿಮ್ಗೆ ನಿಮ್ಮ ಸಾಧನೆ ಇನ್ನೂ ಉತ್ತರ ಮಟ್ಟಕ್ಕೆ ಎಲ್ಲರೂ ನೋಡುವಂತ ಸಿಗುವಂತಾಗ್ಲಿ, ಎಲ್ಲರಿಗೂ ಸಿಗ್ಬೇಕು ನಿಮ್ಮ ಒಂದು ನೋಡ್ಲಿಕ್ಕೆ ಇದು ಕಲೆ ಆಗ್ಲಿ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಓಕೆ ಸರ್. ಥ್ಯಾಂಕ್ ಯು. ಇನ್ನು ದೊಡ್ಡ ವೇದಿಕೆಗಳು, ಇನ್ನು ದೊಡ್ಡ ದೊಡ್ಡ ವೇದಿಕೆಗಳು ಸಿಗ್ಲಿ ನಿಮ್ಗೆ. ಎಲ್ಲ ನಿಮ್ಮ ಆಶೀರ್ವಾದ ಮೇಡಮ್, ಅಜ್ಜರ ಆಶೀರ್ವಾದ. ಹೌದು, ಅದರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸರ್. ಅದಕ್ಕೆ ನೀವು ಚೆನ್ನಾಗಿ ಬೆಳಿತಾ ಇದ್ದೀರಾ. ಮೇಡಮ್, ಪೇಂಟಿಂಗ್ ನೋಡಿದ್ರಾ? ಹೌದು, ನೋಡಿದ್ವಿ. ನಮ್ಮ ಗುರುಗಳ SP ಇವ್ರ ತರ ಕಾಣ್ತಿದ್ಯಾ? ಹೌದು, ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. SP ಅವ್ರು ಗುಂಡ್ ಗುಂಡ್ ಕಾಣ್ತಾ ಇದಾರೆ. ಓಕೆ ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸೊ ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಓಕೆ. ಸೊ ಹವ್ಯಾಸ ಬಂದರೆ ನೀವು ಹೊಸ ಹೊಸ ಹಾಡುಗಳನ್ನ ಕಲಿಯೋದೇ ನಿಮ್ಮ ಹವ್ಯಾಸ ಅಲ್ವಾ? ಸೊ ಹಾಡಲ್ಲೇ ಬೆಳಿಬೇಕು ಅನ್ನೋದು ನಿಮಗೆ ಇದೆ. ಮತ್ತೆ ಈಗ ಈವೆಂಟ್ಸ್ ಕೂಡ ಮಾಡ್ತೀರಾ ತಾವು? ಕಾರ್ಯಕ್ರಮಗಳೆಲ್ಲ ಮಾಡ್ತೀರಾ? ಸೊ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ? ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ ಸರ್. ನಾನು ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಯಾರಿಗೆ ಹೇಳಲ್ಲ. ಓಕೆ ಓಕೆ. ನಾನು ಯಾವುದಕ್ಕೂ ಅಷ್ಟೇ ಕೊಡಿ ಅಂತ ಹೇಳಿ ಬೆಲೆ ಕೊಡಲ್ಲ. ನನಗೆ ಕೊಟ್ಟಷ್ಟು ತೊಗೊಂಬರ್ತೀನಿ ಸರ್, ನಾನು ಕಾರ್ಯಕ್ರಮಕ್ಕೆ ಹೋಗ್ತೀರಾ? ಓಕೆ ಓಕೆ. ಸೊ ಅದು ಒಂದು ಕಲಾವಿದ ಒಂದು ಬೆಳೆಯುವಂಥ ಒಂದು ಇದು ಹೇಳ್ಬೋದು ಅಲ್ವಾ? ಸೊ ಮುಂದಿನ ಯೋಜನೆಗಳೇನಿದೆ? ಮುಂದಿನ ಏನಿಲ್ಲ ಸರ್, ಇದನ್ನೇ ಹವ್ಯಾಸ ಜಾಸ್ತಿ. ಇನ್ನು ದೊಡ್ಡ ಮಟ್ಟಕ್ಕೆ ರೂಪಿಸ್ಕೊಂಡು ಹೋಗ್ಬೇಕು ಅನ್ನೋ ದೊಡ್ಡ ಮಟ್ಟಕ್ಕೆ ರೂಪಿಸ್ಕೋಬೇಕಂತ ಆಸೆ ಇದೆ. ಓಕೆ. ಅದು ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಲ್ವಾ? ಹೌದು ಸರ್. ಕಲೆಯನ್ನು ಬೆಳೆಸಬೇಕು. ಹೌದು ಸರ್. ಅನ್ನೋದು ಒಂದು ನಿಮಗೆ ಆಸೆ ಇದೆ. ಹೌದು ಸರ್. ಸೊ ಖಂಡಿತ ನೀವು ಆ ಕಲೆಯನ್ನು ಬೆಳೆಸ್ತೀರಾ, ಮುಂದೆ ತರ್ತೀರಾ. ಒಂದು ಕಲೆ ಬರ್ತದೆ, ಮಾತಾಡೋಣ. ಹಲೋ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಯಾರು ಮಾತಾಡೋದು? ನಾನು ಹುಬ್ಳಿಯಿಂದ ಪ್ರೀತಿ ಅಂತೇಳಿ ಮಾತಾಡ್ತಾ ಇರೋದು. ನಮಸ್ಕಾರ ಪ್ರೀತಿ ಅವರೇ, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೇನೆ, ಹೇಗಿದೆ ಸರ್ ನಿಮ್ದು? ನಾನ್ ಚೆನ್ನಾಗಿದ್ದೇನೆ ಪ್ರೀತಿ ಅವರೇ. ನಮ್ಮೊಂದಿಗೆ ಇವತ್ತು ಕಲಾವಿದರು, ಡ್ರಾಯಿಂಗ್ ಕಲಾವಿದರು, ಆರ್ಟಿಸ್ಟ್ ಮತ್ತೆ ಸಿಂಗರ್ ಬಂದಿದ್ದಾರೆ ನಮ್ಮೊಂದಿಗೆ. ಮತ್ತೆ ಮಾತಾಡಿ. ಓಕೆ ಓಕೆ. ಅದೇ ಹೆಸರು ಅವ್ರದ್ದು ಅನಿಲ್ ಕುಮಾರ್ ಅಂತ ಹೇಳಿ ಅಲ್ವಾ? ಅನಿಲ್ ಕುಮಾರ್ ಪವಾರ್ ಅಂತ. ಹೌದು ಹೌದು. ನೀವು ಹೌದು, ಒಂದು ಒಳ್ಳೆ ಎಲ್ಲ ಒಂದು ಕಲೆಗಳನ್ನೆಲ್ಲ ಎಲ್ಲರ ಮುಂದೆ ನೀವು ಬೆಳಕಿಗೆ ತಂದು ಅವ್ರಿಗೆ ಒಂದು ಏಳಿಗೆ ಮಾರ್ಗದಲ್ಲಿ ತರ್ತಾ ಇದ್ದೀರಾ. ಇದೊಂದು ಒಳ್ಳೆ ಕಾರ್ಯ ನೋಡ್ರಿ ನಿಮ್ದು. ನಿಜವಾಗ್ಲೂ ವಸಂತ ಅವರೇ, ಪ್ರತಿಯೊಬ್ಬರು ಕಲಾವಿದರಿಗೆ ಪ್ರೋತ್ಸಾಹಿಸ್ತಿದ್ದೀರಾ ನೀವು. ಖುಷಿ ಆಗ್ತದೆ ಬಹಳ, ತುಂಬಾ. ಮಾತಾಡ್ತೇನೆ. ನಮಸ್ತೆ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗೆ? ನಿಮ್ದು ಹೇಗ್ ಬಂತು ಇದೆಲ್ಲ? ನೀವು ಡ್ರಾಯಿಂಗ್ ಮಾಡ್ತಾ ಚೆನ್ನಾಗಿ ಸಿಂಗಿಂಗ್ ಮಾಡ್ತೀರಿ ಅಂತ ತುಂಬಾ ಕಡೆ ಕೇಳಿದ್ದೇನೆ ನಾನು. ಅದು ದೇವರ ಆಶೀರ್ವಾದ. ಒಂದೇ ಇದ್ರಲ್ಲಿ ಇಷ್ಟೊಂದು ಎರಡೆರಡು ಕಲೆಯನ್ನು ಹೊಂದಿದ್ದೀರಾ. ಹೇಗೆ ನಿಮ್ಗಿದು ತಾವು ಹೇಗೆ ಮಾಡ್ಕೋತಾ ಇದ್ದಾರೆ ನನಗೆ? ಎಲ್ಲ ದೇವರ ಆಶೀರ್ವಾದ ಮೇಡಮ್. ಪುಟ್ಟಜ್ಜನ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ಮಂತವ್ರ ಆಶೀರ್ವಾದ. ಹಾಗ ಅನ್ಕೋಬೇಡಿ. ಅದು ನಿಮ್ ಸ್ಟ್ರಗಲ್ ಇದೆ, ನಿಮ್ಮದ್ರಲ್ಲಿ ಇರುವಂತಹ ನೀವು ಎಫರ್ಟ್ ಮಾಡಿದಿರ, ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಎಫರ್ಟ್ ಮಾಡಿದ್ರು ನಿಮ್ಮಂತವ್ರ ಮುಂದೆ ತಗೊಂಡೋದ್ರೆ ತಾನೇ ನಿಮ್ದು ಆಶೀರ್ವಾದನೂ ಇರೋದು. ಅದು ನಿಜಂಗ ದೇವರ ಆಶೀರ್ವಾದ. ಬಾಲು ಇದೆಲ್ಲ ಅವ್ರಂತ ಪ್ರೋತ್ಸಾಹಿಸುವಂತ ವ್ಯಕ್ತಿಗಳದ್ದು ಒಂದು ಆಶೀರ್ವಾದ ಬೇಕಲ್ವಾ? ಹೌದೌದು ಮೇಡಮ್.
ತುಂಬಾ ಖುಷಿ ಆಗ್ತದೆ ನಮ್ಗೆಲ್ಲ ನೋಡ್ಬಿಟ್ಟು. ನೀವು ಈಗ ಬೆಳೆದಿದ್ರ, ಇನ್ನೂ ಬೆಳಿಬೇಕು, ಇನ್ನೂ ಆ ದೇವ್ರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಗ್ಲಿ ಅಂತ ನಾನು ಬಯಸ್ತೇನೆ ನಿಮ್ಗೆ ಅನಿಲ್ ಕುಮಾರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ವರ್ಧನ್ ಬಾ. ಓಕೆ ವರ್ಧನ್ ಸರ್, ತುಂಬಾ ವೃತ್ತಿ ಕಲಿಯುವ ಕಲಾವಿದರಿಗೆಲ್ಲ ನೀವು 4 ಜನರಿಗೆಲ್ಲ ಪರಿಚಯಿಸಿ ಅವ್ರಿಗೆ ಒಂದು ಜೀವನದ ಒಂದು ಒಳ್ಳೆ ಒಂದು ಇದು ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ಸರ್. ವರ್ಧನ್ ಸರ್ ಅವ್ರಿಗೂ ಕೂಡ ಒಂದು ನಾನ್ ಸಲ್ಯೂಟ್ ಅಂತ ಹೇಳ್ಬೋದು. ಅನಿಲ್ ಕುಮಾರ್ ಅವ್ರಿಗೆ ಗಾಡ್ ಬ್ಲೆಸ್ ಯು. 4 ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಯಾರು ಮಾತಾಡೋದು? ಸರ್, ನಾನು ವಿಜಯ್ ಅಂತ. ನಮಸ್ಕಾರ ವಿಜಯ್ ಅವರೇ, ಹೇಗಿದ್ದೀರಾ? ನಮಸ್ಕಾರ ಸರ್, ತುಂಬಾ ಖುಷಿ ಆಯ್ತು ಸರ್ ಕಾರ್ಯಕ್ರಮ ನೋಡಿ. ಎಸ್ ನಮ್ಮೊಂದಿಗೆ ಇವತ್ತು ದ ವಂಡರ್ಫುಲ್ ಡ್ರಾಯಿಂಗ್ ಆರ್ಟಿಸ್ಟ್ ವಿತ್ ಗ್ರೇಟ್ ಸಿಂಗಿಂಗ್ ಅಂತ ಹೇಳ್ಬೋದು, ಸಿಂಗರ್. ಹೌದು, ತುಂಬಾ ಗ್ರೇಟ್ ಸರ್. ಯಾಕಂದ್ರೆ ಒಂದು ಹಾಡ ಹಾಡಿ ಮತ್ತೆ ಅದ್ರ ಜೊತೆ ಒಂದು ಚಿತ್ರವನ್ನ ತೆಗೆಯೋದು ಅಂತದ ಅಂದ್ರೆ ತುಂಬಾ ಕಷ್ಟ ಸರ್. ನೋಡಿದ್ರೆ ಅಷ್ಟು ಈಸಿ ಅಲ್ಲ ಸರ್. ನನಗೆ ತುಂಬಾ ಖುಷಿ ಆಯ್ತು ಬಾಲು ಸರ್ ಅಷ್ಟು ಒಳ್ಳೆ ಚಿತ್ರಣ ತೆಗೆದು ಅವ್ರ ಹಾಡ ಜೊತೆ ತೆಗ್ದಾರಲ್ವಾ, ಅದು ತುಂಬಾ ಮನ್ಸಿಗೆ ನಮ್ಮ ಗುರುಗಳನ್ನ ಪ್ರತ್ಯಕ್ಷ ಮಾಡ್ಬಿಟ್ಟಿದಾರಲ್ವ, ಪ್ರತ್ಯಕ್ಷ ಆಗ್ಬಿಟ್ರು ಅಂತ ಒಂದು ಕಣ್ಣೆಲ್ಲ ಬಂದ್ಬಿಡ್ತು ಸರ್. ಅದು ನೋಡಿದ ತಕ್ಷಣ ಹೃದಯ ತುಂಬ್ದಂಗ್ ಆಯ್ತು ಸರ್. ತುಂಬಾ ಒಳ್ಳೇದು ಸರ್. ಖುಷಿ ಆಯ್ತು ನಿಮ್ ಚಾನೆಲ್ ಇಂದ ಈ ಮುಖಾಂತರ ನಮ್ಗೆ ಇಷ್ಟೆಲ್ಲ ಒಳ್ಳೇದ್ ನೋಡಕ್ ಸಿಗ್ತಾ ಇದೆ. ಅಂದ್ರೆ ನಮ್ಮ ಈ ಕರ್ನಾಟಕದಲ್ಲಿ ಎಷ್ಟು ಕಲಾವಿದರಿದ್ದಾರೆ ಅಂದ್ರೆ ನಿಮ್ ಚಾನಲ್ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇದೆ. ಅವತ್ತ ಒಳ್ಳೆ ನೀವೆಲ್ಲ ಕರ್ಕೊಂಡು ತೋರಿಸ್ತಾ ಇದೆ, ನಮ್ಮನ್ನು ಕೂಡ ಕಾಣಿಸ್ತಾ ಇದೆ. ಹೌದು ಸರ್. ಎಲ್ಲ ನೀವು ನಿಮ್ದೆಲ್ಲ ಶ್ರಮ ಸರ್ ಅದ್ರಲ್ಲಿ. ನೀವು ಎಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಇದ್ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ಸರ್ ನೋಡಿ. ಇವತ್ತು ತುಂಬಾ ಆನಂದ ಆಯ್ತು, ಸಂತೋಷ ಆಯ್ತು ಸರ್. ಹಾ ಸರ್. ಹೌದು ಸರ್, ಧನ್ಯವಾದ ಸರ್. ಅನಿಲ್ ಸರ್ಗೆ ಇವತ್ತು ತುಂಬಾ ಥ್ಯಾಂಕ್ಸ್. ನಮ್ಗೂ ಗೊತ್ತಿರ್ಲಿಲ್ಲ ಇಷ್ಟೆಲ್ಲಾ ಕಲಾ ಅವ್ರ ಹತ್ರ ಇರತ್ತಂತ ನಮ್ಗೂ ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಾಯ್ತು. ನೋಡಿದ್ಮೇಲೆ ಒಂದು ಮನುಷ್ಯ ಎಲ್ಲಿಂದ ಎಲ್ಲಿ ಬರ್ಬಹುದು ಅನ್ನೋದು ಅವ್ರ ಒಂದು ಮಾರ್ಗ ಆಗ್ಬಿಟ್ರೆ ಎಲ್ಲರಿಗೆ ಒಂದು ಮಾಧುರಿ ಆಗ್ಬಿಟ್ಟೆ ಸರ್. ಚಾಲೆಂಜ್ ತಗೊಂಡಿದ್ದಾರೆ ಸರ್. ಹೌದು, ನೋಡಿದೆ ಅವ್ರ ಇಂಟರ್ವ್ಯೂ. ಎಷ್ಟು ಕಷ್ಟದಲ್ಲಿ ಇದ್ರು ಕೂಡ ಎಲ್ಲಾ ಗುರುಗಳ ಆಶೀರ್ವಾದದಿಂದ ಎಷ್ಟು ಪ್ರಭಾವ ಇರುತ್ತೆ ಆ ಮಟ್ಟದಂತ ಇವಾಗ ಗೊತ್ತಾಯ್ತು. ಖಂಡಿತ ಅದು ಮಾತ್ರ ವೆರಿ ಪವರ್ಫುಲ್. ಹೌದು ಸರ್. ನಮಸ್ತೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ತುಂಬಾ ಒಳ್ಳೇದಾಗ್ಲಿ ಸರ್. ನಮ್ಗೆ ತುಂಬಾ ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು. ಹೀಗೆ ಓಕೆ, ಥ್ಯಾಂಕ್ಸ್ ಅಣ್ಣ. ನೀವು ಚಿತ್ರ ಬಿಡಿಸುವಾಗ ಅದು ಹೇಗೆ ಬರುತ್ತೋ ಏನೋ ಅಂತ ನಿಮ್ಗೆ ಭಯ ಆಗಿಲ್ವಾ? ಯಾವ ಸರ್? ಚಿತ್ರ ಬಿಡಿಸುವಾಗ ಹಾಡುವಾಗ ಅದು ಹೇಗೆ ಬರುತ್ತೋ ಏನೋ ಒಂದು ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆಂಟ್ ನಾನು ಸೇವ್ ಮಾಡ್ಕೊಂಡ್ಬಿಟ್ಟೇನು ಸರ್. ಭಯ ಅನ್ಸಲ್ಲ, ಅದು ಮೈಂಡ್ ಸೇವ್. ಭಯ ಅನ್ಸಲ್ಲ ಸರ್. ಕ್ಯಾ ಬಾತ್, ಸೂಪರ್, ಅದ್ಭುತ, ಬ್ಯೂಟಿಫುಲ್. ಸೊ ಒಳ್ಳೆ ಕಮೆಂಟ್ ಬಂದಿದೆ, ವಾವ್ ಬ್ಯೂಟಿಫುಲ್ ಸಿಂಗಿಂಗ್ ಆ್ಯಂಡ್ ಡ್ರಾಯಿಂಗ್ ಅಂತ ಶ್ರೀಧರ್ ಅವರು ಬರೆದಿದ್ದಾರೆ. ಸೊ ವರ್ಣಿಕಾ ಗೌಡ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಗುಡ್ ಅಂತ ಬರೆದಿದ್ದಾರೆ. ಸೊ ಪ್ರತಿಯೊಬ್ಬರ ಒಂದು ಕಮೆಂಟ್ ಬಂದಿದೆ ಚೆನ್ನಾಗಿ. ಸೊ ನೈಸ್. ಡೆಫಿನೆಟ್ಲಿ ವೀಕ್ಷಕರೇ, ಇವರು ಭಾಳ ಅದ್ಭುತವಾದ ಗಾಯಕರು. ಸೊ ಈ ಒಂದು ಸಂದರ್ಶನ ಆದ ನಂತರನೇ ನಾವು ಅವರ ಗಾಯನವನ್ನು ಕೇಳೋಣ. ಖಂಡಿತ ಗಾಯನದಲ್ಲೂ ಅವರು ಬಹಳ ಅದ್ಭುತವಾಗಿ ಅವರು ಹಾಡನ್ನು ಹಾಡ್ತಾರೆ. ಅವರು ಇಷ್ಟವಾದ ಕೆಲವು ಹಾಡುಗಳನ್ನು ಅವರು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಖಂಡಿತ ಈ ಒಂದು ಸಂದರ್ಶನ ನಂತರ ವೀಕ್ಷಿಸಿ. ಸೊ ಮುಂದೆ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು ಪವರ್ ಅನಿಲ್? ನನಗೆ ಅದೇ ಸರ್, ನನಗೆ ಯಾವುದೇ ರೀತಿಯಿಂದ ನಾನು ಆಕ್ಸಿಡೆಂಟ್ ಆಗಿ ಉಳಿದಿದ್ದು ಅದು ಒಂದು ಅಷ್ಟೇ, ಮತ್ತೆ ಯಾವುದೇ ರೀತಿ. ಅಂದರೆ ಸ್ವೀಟ್ ಮೆಮರಿ ಯಾವುದು ಅಂದರೆ ಸರ್, ಖುಷಿ ಕೊಡುವಂಥ ನೆನಪುಗಳು ಯಾವುದಿದೆ? ನನಗೆ ಯಾವುದೂ ನೆನಪಿಲ್ಲ ಸರ್. ಇದ್ರಾಗೆ ನಾನು ಜಾಸ್ತಿ ಇದ್ರಾಗೆ ಕಳೆದು ಹೋದ್ರು ಸಾಕಂತೀನಿ ನಾನು. ಆ ನೆನಪು, ಆಮೇಲೆ ಖುಷಿ, ನೋವು ಎಲ್ಲ ನಾನು ಒಂದರಲ್ಲೇ ತಲೆಯಾಗಿ ಇಟ್ಕೊಂಡ್ಬಿಟ್ಟೆ ಹೋಗ್ಬಿಟ್ರೆ ಸಾಕು ಅಂತ. ಓಕೆ. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ನೀವು ಇಷ್ಟೊಂದು ಶ್ರಮ ಪಡ್ಕೊಂಡು ಬಂದಿದ್ದೀರಾ, ಅವಮಾನ ಸಹಿಸಿದ್ದೀರಾ ಅಲ್ವಾ? ಅವಮಾನಗಳು ಸಹಿಸಿ ನನಗೇನಂತಂದರೆ ಸರ್, ನಂತರ ಕಲಾವಿದರು ಸಾಕಷ್ಟು ಜನ ಇರ್ತಾರೆ. ಈಗ ನಮ್ಮನ್ನು ಹುಡುಕಾಡಿ ತಗೊಂಡು ಬಂದಿದ್ದಾರೆ, ಇಲ್ಲಿ ಲೈವ್ ಆಗಿ ತೋರ್ಸಕತ್ತಿರಲ್ಲ. ಇದೇ ಥರ ಸಾಕಷ್ಟು ಜನನೂ ಇರ್ತಾರೆ. ಅವ್ರಿಗೆ ಒಂದು ಒಳ್ಳೆ ವೇದಿಕೆ ಬರಬೇಕು ನಿಮ್ಮ ಮುಖಾಂತರ. ಯಾಕೆಂದ್ರೆ ನಾನು ಪಟ್ಟಿರೋ ಕಷ್ಟನ ಅವ್ರು ಎಷ್ಟೋ ಪಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಹೌದು, ಯಾಕೆಂದ್ರೆ ಒಂದು ಸಾಕಷ್ಟು ಟಿವಿ ಚಾನೆಲ್ ಹೋಗ್ಬೇಕು ಅದು ಅಂತೇಳಿ 7, 8, 10 ವರ್ಷ 12 ವರ್ಷ ಅದ್ರಗೋಸ್ಕರನೇ ಕಾಯೋರು ಸಾಕಷ್ಟು ಜನ ಇದ್ದಾರೆ ಅಲ್ವಾ? ಹೌದು. ಯಾಕೆಂದ್ರೆ ಪ್ರತಿಯೊಂದು ಊರು ಅಂತ ಅಂದಮೇಲೆ ಸಾಕಷ್ಟು ಜನ ಅಂಗಿಸ್ತಾ ಇರ್ತಾರೆ ಸರ್. ಅದು ಅವ್ರು ಎಷ್ಟು ನೋವು ಪಡ್ತಿರ್ಬಹುದು ಅಂಥವ್ರಿಗೆ, ಅದನ್ನು ಮಾತ್ರ ನಾನು ಇಷ್ಟಪಡೋಕೆ ಹೇಳ್ತೀನಿ ಸರ್, ಅಷ್ಟೇ. ಆ ನೋವು ಯಾರು ಪಡಬಾರ್ದು ಅನ್ನೋದು ನಿಮ್ಮ ಉದ್ದೇಶ. ಓಕೆ, ಕರೆಕ್ಟ್. ಸೊ
ಅವಮಾನ ಎಲ್ಲ ಸಹಿಸಿದಾಗ ನಿಮಗೆ ಅನ್ಸಿರ್ಬೋದಲ್ಲ, ಬೇಡ ಇದು ಸಾಕು, ಲೆಟಸ್ ಕ್ವಿಟ್ ಅಂತ ಅನ್ಸಿರ್ಬೋದು. ಅನ್ಸಿದೆ ಸರ್, ಆದರೆ ಅಲ್ಲಿ ಮಠಕ್ಕೆ ಹೋಗಿಂದ ಮತ್ತೆ ಇನ್ನು ಇದನ್ನು ಮುಂದುವರಿಸ್ಬೇಕಂತೇಳಿ ನಾನು. ಹೋದ್ಮೇಲೆ ನಿಮ್ಮಲ್ಲಿ ಆ ಹೌದು ಹೌದು ಸರ್, ನಿಮ್ಮಲ್ಲಿ ಬದಲಾವಣೆ ಬಂದಿರೋದು. ಹೌದು. ಅಚ್ಚಾ ಅಚ್ಚಾ ಅಚ್ಚಾ, ಓಕೆ. ಸೊ ಅಲ್ಲಿವರೆಗೆ ನಿಮಗೆ ಅದು ಆ ಥರ ಬಿಡಬೇಕಂತ ಅನಿಸಿಲ್ಲ? ಸಾಕಷ್ಟು ಬರ್ತವೆ ಸರ್ ಅವಮಾನಗಳು, ತಡ್ಕೋಬೇಕು ಸರ್. ಸಿಕ್ಕಾಪಟ್ಟೆ ಬರ್ತವೆ ಅವಮಾನಗಳು ಅಲ್ವಾ. ಒಳ್ಳೆಯವರು ಮಾತಾಡ್ತಾರೆ, ಕೆಟ್ಟವರು ಮಾತಾಡ್ತಾರೆ, ಆ ಕಡೆನೂ ಮಾತಾಡಿ ಈ ಕಡೆ ಮಾತಾಡಿ, ನಾವು ತಲೆ ಕೆಡಿಸ್ಕೋಬಾರ್ದು. ಬಟ್ ಇವತ್ತು ನಿಮಗೆ ಕಂಪ್ಲೀಟ್ಲಿ ಗುರುಗಳ ಆಶೀರ್ವಾದ ನೀವು ಪಡೆದಿದ್ದೀರಾ ಅಲ್ವಾ. ಆ ಗುರುಗಳೇ ಬಂದು ನಿಮಗೆ ಪ್ರೇರಣೆ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ ಸರ್ ಅಲ್ವಾ. ಸೊ ಅದ ತಕ್ಷಣ ನೀವು ಇಷ್ಟು ಪರ್ಫೆಕ್ಷನ್ ಅಲ್ಲಿ ಮಾಡಬೇಕು ಅಂದ್ರೆ ಇಟ್ ಈಸ್ ನಾಟ್ ದಟ್ ಈಸಿ. ನೋಡಿ ಆ ಸ್ಪೆಕ್ಸ್ ಅದೆಲ್ಲ ಕರೆಕ್ಟಾಗಿ ಅದು ಬರಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಆ ಪೇಂಟಿಂಗ್ ಅಷ್ಟು ಮಾಡೋದು ಆ ಬ್ರಷ್ ಇಂದನೇ ಅಲ್ವಾ ಮಾಡಿದ್ದು? ಬ್ರಷ್. ಓಕೆ. ಸೊ ಫ್ರೀ ಹ್ಯಾಂಡಲ್ಲಿ ಆ ಕರೆಕ್ಟ್ ಎಕ್ಸಾಕ್ಟ್ಲಿ ಆ ಒಂದು ಸೆಂಟ್ರಿಂಗ್ ಅದು ಕೂಡ ಹೇಗೆ ಅದು ಅಷ್ಟು ಪರ್ಫೆಕ್ಟಾಗಿ ಅಂದರೆ ಮೆಜರ್ಮೆಂಟು, ಈ ಸ್ಪೆಕ್ಟು ಮೂಗು ನಾವು ಮೆಜರ್ಮೆಂಟ್ ನೋಡ್ಕೊಂಡ್ಬಿಡ್ತೀವಿ ಸರ್ ಫಸ್ಟಿಗೆ. ಮೈಂಡ್ ಒಳಗಡೆ ನೋಡ್ಕೊಂಡು ಸೇವ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲೇ ಸ್ಪೆಕ್ಟ್ ಬರುತ್ತೆ, ಇಲ್ಲೇ ಮೂಗು ಬರುತ್ತೆ, ಇಲ್ಲೇ ತುಟಿ ಬರುತ್ತೆ, ಮೀಸೆ ಇಲ್ಲೇ ಬರುತ್ತೆ ಅಂತೇಳಿ ಅದನ್ನ ಕರೆಕ್ಟ್ ಮೆಜರ್ಮೆಂಟ್ ಜೊತೆಗೆ ಹಾಡಲ್ಲೂ ಗಮನ ಕೊಡ್ಬೇಕಲ್ವಾ? ಹೌದು ಸರ್ ಅಲ್ವಾ. ಅಂದರೆ ಎರಡು ಸ್ವಲ್ಪ ಕಾನ್ಸೆಪ್ಟ್ ನಾನು ಪೂರ್ತಿ ಸೇವ್ ಮಾಡ್ಕೊಂಡ್ಬಿಟ್ಟಿನಿ ಸರ್. ಅಚ್ಚಾ, ಓಕೆ, ಸೂಪರ್ ಸೂಪರ್. ಭಾಳ ಖುಷಿ ಆಯಿತು ನಿಮ್ಮ ಸಂದರ್ಶನದಲ್ಲಿ ತಮ್ಮ ಎಲ್ಲ ಕಷ್ಟಗಳ ನೋವುಗಳೆಲ್ಲ ಪ್ರತಿಯೊಂದು ಹಂಚ್ಕೊಂಡಿದ್ದೀರಾ. ನೋಡಿ ಇವತ್ತು ಯಾರು ನಿಮ್ಮ ಅಂಗಿಸಿದ್ದಾರೆ ಅಥವಾ ಯಾರು ನಿಮ್ಮನ್ನು ಕಾಲು ಎಳಿಲಿಕ್ಕೆ ನೋಡಿದ್ದಾರೆ, ಇವತ್ತು ಅವರು ಸಹ ನಿಮಗೆ ಹ್ಯಾಟ್ಸ್ ಆಫ್ ಅಂತ ಹೇಳುವಂಥ ದಿನಗಳು ಬಂದಿದೆ ಅಲ್ವಾ. ಸೊ ಆದಷ್ಟು ಬೇಗ ನೀವು ಚಲನಚಿತ್ರಕ್ಕೆ ಹಾಡಲಿ ಅಂತ ನಾನು ಬಯಸ್ತೇನೆ. ಆದಷ್ಟು ಬೇಗ ಅದಾಗಲಿ ಅಂತ ನಾವು ಬಯಸ್ತೇನೆ. ಮತ್ತು ಯುವ ಪೀಳಿಗೆ ಕೂಡ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ. ಎಲ್ಲ ಕಲೆನ ಆಚೆ ಬರಬೇಕು, ಇಲ್ಲಿ ಒಂದು ಅವರಿಗೊಂದು ವೇದಿಕೆ ಸಿಗಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಏನಿದೆ ಅದು ಬಹಳ ಮುಖ್ಯ. ಯಾಕಂದರೆ ನಾವು ಒಬ್ಬರೇ ಬೆಳಿಬೇಕು ಅನ್ನೋದು ಭಾಳ ಜನ ನೋಡ್ತಾರೆ. ಸೊ ಆ ರೀತಿ ನಿಮ್ಮಲ್ಲಿ ಇಲ್ಲ, ಬೇರೆಯವರು ಬೆಳಿಬೇಕು, ಅವರಿಗೂ ನನಗಿಂತ ಹೆಚ್ಚು ಕಷ್ಟಗಳು ಅವ್ರಿಗೆ ಇರ್ಬೋದು ಅಂತ ನೀವು ಹೇಳ್ತೀರಾ. ಸೊ ಆ ರೀತಿ ಇವತ್ತು ನಮ್ಮ SVB ಆಫೀಸ್ ಚಾನಲ್ಗೆ ತಾವು ಆಗಮಿಸ್ತಿದೆ, ಹೇಗೆ ಅನಿಸ್ತಾ ಇದೆ? ಇಲ್ಲ, ಖುಷಿಯಾಗುತ್ತೆ ಸರ್, ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ನೀವು ನನ್ನನ್ನು ಇಷ್ಟೆಲ್ಲ ಹುಡುಕಿಯಾಡಿ ಇಲ್ಲಿ ತನಕ ತಗೊಂಡು ಬಂದು ಪ್ರತಿಯೊಬ್ಬರ ಜನರಿಗೆ ತೋರಿಸಿ ಮತ್ತು ಈ ನಮ್ಮಿಂದನೂ ಮತ್ತೆ ಕಲಾವಿದ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿನೂ ಬರ್ಬೋದು. ಅದೇ ಮತ್ತೆ ಬೆಳಕಿಗೆ ಬರ್ತಾರೆ ಸರ್ ಕಲಾವಿದರು. ಹಾಗಾಗಿ ನಿಮಗೆ ಮಾತ್ರ ನೀವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಗೆಲುವಿನ ಪ್ರಯಾಣಕ್ಕೆ ಈ ಚಾನಲಿಗೆ ನಿಮಗೂ ಹಾಗೂ ನಿಮ್ಮ ಚಾನಲಿಗೆ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ, ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ SVB ಆಫೀಸ್ ಚಾನಲ್ ಮುಖಾಂತರ ನಿಮ್ಮನ್ನು ಹಾರೈಸ್ತೇವೆ. ಸೊ ಇಷ್ಟೊತ್ತು ಶ್ರೀ ಅನಿಲ್ ಪವಾರ್ ಗಾಯಕರು ಹಾಗೂ ಚಿತ್ರಕಲೆ ಕಲಾವಿದರು ಅವರು ನಮ್ಮ SVB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವ್ರ ಜೊತೆಗೆ ತಾವು ಎಲ್ಲ ಅವರಿಗೆ ಕರೆ ಮಾಡಿ ಅವರಿಗೆ ಹಾರೈಸಿದ್ದಕ್ಕೆ ನಿಮಗೂ ಸಹ ನಾನು ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ SVB ಆಫೀಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಯಾಕಂದರೆ ಗೆಲುವಿನ ಪಯಣ ಕಾರ್ಯಕ್ರಮ ಪ್ರತಿದಿನ 6 ರಿಂದ 7 ನೋಡೋದನ್ನು ಮರಿಬೇಡಿ. ಸೊ ಪ್ರತಿದಿನ ಒಬ್ಬೊಬ್ಬ ಹೊಸ ಸಾಧಕರನ್ನು ನಾವು ಕರೆಯುವಂಥ ಒಂದು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಇದ್ದರೆ ಮಾತ್ರ ಅದು ಸಾಧ್ಯ. ಇವತ್ತು ನಿಜಕ್ಕೂ ಗುರುಗಳ ಇವತ್ತು ದರ್ಶನ ಅವರು ಮಾಡಿಸ್ಬಿಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಅವರ ಒಂದು ಕಲ್ಪನೆಯಲ್ಲಿ ಆಗಲಿ ಅಥವಾ ಅವ್ರ ಮನಸ್ಸಲ್ಲಿ ಆ ಗುರುಗಳ ಒಂದು ಛಾಯೆ ಇದೆ. ಆ ಛಾಯೆನ ಅವರು ಪೇಂಟಿಂಗ್ ಮುಖಾಂತರ ಅವರು ಆಚೆ ತಂದಿದ್ದಾರೆ. ಅದು SPB ಅವರ ಹಾಡನ್ನು ಹಾಡುತ್ತಾ ಅವರು ಇದನ್ನು ಆಚೆ ತಂದಿದ್ದಾರೆ. ಭಾಳ ಖುಷಿ ಆಗ್ತಿದೆ ನಿಜಕ್ಕೂ. ಇವತ್ತು ಇಷ್ಟು ಇಂಟರ್ವ್ಯೂಸಲ್ಲಿ ಇದು ಭಾಳ ವಿಭಿನ್ನವಾದ ಸಂದರ್ಶನ ಅಂತ ಹೇಳ್ಬೋದು. ಅದು ಭಾಳ ಖುಷಿ ಆಗ್ತದೆ. ಸೊ ನಮ್ಮಲ್ಲಿ ಅತಿಥಿಯಾಗಿ ಬಂದಂಥ ಶ್ರೀ ಅನಿಲ್ ಪವಾರ್ ಗಾಯಕರು ಹಾಗೂ ಚಿತ್ರಕಲೆ ಕಲಾವಿದರಿಗೆ ಅವರಿಗೆ ನಮ್ಮ SVB ಆಫೀಷಿಯಲ್ ಚಾನಲ್ನಿಂದ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ಅವಮಾನ ಆದಮೇಲೆ ಯಾವತ್ತು ನಾವು ಪೇಷನ್ಸ್ಲಿ ಕಾಯಬೇಕು ಅಲ್ವಾ. ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಸವಿತಾ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮನ್ನತ್ ಮಾರುತಿ ಮೆಡಿಕಲ್ಸ್ ಅವರಿಗೂ ಸಹ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ನೀವು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಇಷ್ಟೊಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿಯವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ ಆ್ಯಂಡ್
ಚಿತ್ರ ಕಲೆ ಆಗಲಿ ಯಾವುದೇ ಕಲೆ ಆಗಲಿ ಆ ಕಲೆನ ಯಾವತ್ತಿಗೂ ನಿಲ್ಲಿಸಬೇಡಿ. ಯಾಕಂದರೆ ಇಂತಹ ಕಲಾವಿದರನ್ನ ನಾವು ಪ್ರೋತ್ಸಾಹಿಸಬೇಕು. ಸೊ ಯಾವುದೇ ಕಾರ್ಯಕ್ರಮಗಳಿದ್ದರೆ ಖಂಡಿತ ನನ್ನ ನಂಬರ್ಗೆ ತಾವು ಸಂಪರ್ಕಿಸ್ಬೋದು. 8050608951. ಈ ಚಿತ್ರ ಬಿಡಿಸೋ ಜೊತೆಗೆ ಅವರು ಹಾಡನ್ನು ಹಾಡ್ತಾರೆ, ಹಾಡಲ್ಲಿ ಕಾರ್ಯಕ್ರಮಗಳು ಕೊಡ್ತಾರೆ. ಸೊ ಕಾರ್ಯಕ್ರಮಗಳಿಗೆ ತಾವು ಸಂಪರ್ಕಿಸಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್ ಅವರ್ ಚಾನಲ್. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಜನಬಹುದು, ಸರ್ವೇ ಸುಜನ ಸುಖಿರಬಹುದು. ಗಾಡ್ ಬ್ಲೆಸ್ ಯು ಆಲ್. ಇವತ್ತು ನಿಜಕ್ಕೂ ಧನ್ಯ ಅಂತ ಹೇಳ್ಬೋದು. ಇವತ್ತಿನ ದಿನ ನಮ್ಮ ಗುರುಗಳನ್ನ ತಾವು ಚಿತ್ರನ ಬಿಡಿಸಿದ್ದೀರಾ ಮತ್ತು ಇವತ್ತು ಅವರು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಜನಬಹುದು, ಸರ್ವೇ ಸುಜನ ಸುಖಿರಬಹುದು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ.